Hello everyone, welcome to NEET YUG and welcome to Biology KCET crash course. ಇಲ್ಲಿ ನಾನು ಮಾಡ್ತಿರುವಂತಹ ಚಾಪ್ಟರ್ ಬಯೋಟೆಕ್ನಾಲಜಿ ಪ್ರಿನ್ಸಿಪಲ್ಸ್ ಆ್ಯಂಡ್ ಪ್ರಾಸೆಸಸ್. ನನ್ನ ಮುಂದಿನ ವಿಡಿಯೋದಲ್ಲಿ ನಾನು ಬಯೋಟೆಕ್ನಾಲಜಿ ಆ್ಯಂಡ್ ಇಟ್ಸ್ ಅಪ್ಲಿಕೇಶನ್ ಈ ಎರಡು ಚಾಪ್ಟರ್ಸ್ಗಳು ಏನಿದೆ ಇದು ಬಯೋಟೆಕ್ನಾಲಜಿ ಯೂನಿಟ್ ಸೆಕೆಂಡ್ ಇಯರ್ PUC ಇಂದ ತೆಗೆದಿರುವಂತಹ ಒಂದು ಚಾಪ್ಟರ್ಸ್ಗಳು. ಈ ಒಂದು ಪರ್ಟಿಕ್ಯುಲರ್ ಯೂನಿಟ್ ಬಹಳ ಇಂಪಾರ್ಟೆಂಟ್ ನಿಮ್ಮ KCET ಹಾಗೂ ನೀಟ್ಗೆ 6 ರಿಂದ 7 ಕ್ವಶನ್ಸ್ಗಳನ್ನು ಇದೇ ಎರಡು ಚಾಪ್ಟರ್ಸ್ಗಳಿಂದ ಕೇಳ್ತಾರೆ. KCETದಂತೂ ನೀವು 6 ರಿಂದ 7 ಮಾರ್ಕ್ಸ್ ಆರಾಮಾಗಿ ಸ್ಕೋರ್ ಮಾಡಬಹುದು. ಈ ಎಲ್ಲ ಕಾನ್ಸೆಪ್ಟ್ಸ್ಗಳಿಗೆ ನೀವು ಥರೋವಾಗಿ ಪ್ರಿಪೇರ್ ಆಗಿದ್ದರೆ. ಇಲ್ಲಿ ತನಕ ನೀವು NEET YUG ಚಾನಲ್ಗೆ ಸಪೋರ್ಟ್ ಮಾಡ್ತಾ ಬಂದಿದ್ದೀರಿ, ಮುಂದೆ ಕೂಡ ಮಾಡಿ. ನೀವು ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗಳಿಗೆ ಈ ವಿಡಿಯೋ ಸೀರೀಸ್ ಬಗ್ಗೆ ತಿಳಿಸಿ ಹಾಗೂ ವಿಡಿಯೋಗಳನ್ನು ಅವ್ರಿಗೂ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಆಗಲಿ. ಸೊ ಬಯೋಟೆಕ್ನಾಲಜಿ ಪ್ರಿನ್ಸಿಪಲ್ಸ್ ಆ್ಯಂಡ್ ಪ್ರಾಸೆಸಸ್ ಚಾಪ್ಟರ್ದು ಫಸ್ಟ್ ಕ್ವೆಶನ್ ನೋಡೋದಾದರೆ, ದ ಡೆಫಿನೇಷನ್ ಆಫ್ ಬಯೋಟೆಕ್ನಾಲಜಿ ವಾಸ್ ಗಿವನ್ ಬೈ ಅಂತಿದೆ. ಏನಪ್ಪ ಇದು ಡೆಫಿನೇಷನ್ ಅಂತ ಹೇಳಿದ್ರೆ, ಇಟ್ ಈಸ್ ದ ಇಂಟಗ್ರೇಷನ್ ಆಫ್ ನ್ಯಾಚುರಲ್ ಸೈನ್ಸ್ ಆ್ಯಂಡ್ ಆರ್ಗ್ಯಾನಿಸಮ್ಸ್ ಅಥವಾ ಸೆಲ್ಸ್ ಅಥವಾ ಪಾರ್ಟ್ಸ್ ಯಾವುದಾರಾಗಿದ್ದರೆ ಅಥವಾ ಮಾಲಿಕ್ಯುಲರ್ ಅನಲಾಗ್ಸ್. ಯಾಕೆ ಅಂತ ಹೇಳಿದ್ರೆ, ಫಾರ್ ಪ್ರಾಡಕ್ಟ್ಸ್ ಆ್ಯಂಡ್ ಸರ್ವೀಸಸ್. ಅಂದರೆ ನಮ್ಮ ಒಂದು ವೆಲ್ಫೇರ್ಗೋಸ್ಕರ ಈ ಬಯೋಟೆಕ್ನಾಲಜಿ ಅಂತ ಹೇಳುವಂಥ ಒಂದು ಕಾನ್ಸೆಪ್ಟ್ ಅಥವಾ ಒಂದು ಪ್ರಾಸೆಸ್ ಅಥವಾ ಒಂದು ಪ್ರಿನ್ಸಿಪಲ್ಗಳನ್ನು ಇಂಟ್ರಡಕ್ಷನ್ ಮಾಡ್ತಾರೆ. ಸೊ ಇದನ್ನು ಕೊಟ್ಟವ್ರು ಯಾರು, ಡೆಫಿನೇಷನನ್ನು ಮಾಡಿದವ್ರು ಯಾರು ಅಂತ ಹೇಳಿದ್ರೆ, ಯುರೋಪಿಯನ್ ಫೆಡರೇಷನ್ ಆಫ್ ಬಯೋಟೆಕ್ನಾಲಜಿ EFB. ಆಪ್ಷನ್ ಎ ಏನಿದೆ ಅದು ಕರೆಕ್ಟ್ ಇದೆ. ಸೊ ನೆಕ್ಸ್ಟ್ ನೋಡೋದಾದರೆ, ದ ಟೆಕ್ನಿಕ್ಸ್ ಟು ಆಲ್ಟರ್ ದ ಕೆಮಿಸ್ಟ್ರಿ ಆಫ್ ಜೆನೆಟಿಕ್ ಮಟೀರಿಯಲ್, DNA ಆಗಿರ್ಬೋದು ಅಥವಾ RNA, to introduce these into host organisms and thus change the phenotype of the organism is called. ಅಂದರೆ ಏನಿದೆ ಅಂತ ಹೇಳಿದ್ರೆ, ನೀವು DNA ತೊಗೋತೀರಿ, ಅದರಲ್ಲಿ ಸಣ್ಣದಾಗಿ ಮ್ಯಾನಿಪುಲೇಷನ್ ಮಾಡ್ತೀರಿ, ಏನೋ ಕಟ್ ಮಾಡಿಕೊಂಡು ಅಲ್ಲಿ ಒಂದು ಪರ್ಟಿಕ್ಯುಲರ್ ಜೀನ್ ಇರುತ್ತೆ, ಅದನ್ನೇನು ಮಾಡ್ತೀರಿ ಅಂತ ಹೇಳಿದ್ರೆ ಒಂದು ಪ್ಲಾಸ್ಮಿಡ್ ಮುಖಾಂತರ ಅದನ್ನು ಲೈಗೇಟ್ ಮಾಡಿಕೊಂಡು ನಂತರ ಇನ್ನೊಂದು ಆರ್ಗ್ಯಾನಿಸಮ್ ಅಥವಾ ಹೋಸ್ಟ್ ಆರ್ಗ್ಯಾನಿಸಮ್ ಅಥವಾ ಹೆಟರೋಲಾಗಸ್ ಆರ್ಗ್ಯಾನಿಸಮ್ ಅದಕ್ಕೆ ನೀವು ಹಾಕ್ತೀರಿ. ಅದರಲ್ಲಿ ಅದು ರೀಕಾಂಬಿನೆಂಟ್ ಪ್ರೋಟೀನನ್ನು ಉತ್ಪತ್ತಿ ಮಾಡ್ತದೆ. ಆವಾಗ ಆ ಫಿನೋಟೈಪ್ ಆಫ್ ದಿ ಆರ್ಗ್ಯಾನಿಸಮ್ ಏನಿದೆ, ಒಂದು ಮಾರ್ಫಾಲಜಿಕಲ್ ಅಪಿಯರೆನ್ಸ್ ಆಗಿರ್ಬೋದು ಅಥವಾ ಕ್ಯಾರೆಕ್ಟರ್ ಏನಿರ್ಬೋದು, ಅದು ಚೇಂಜ್ ಆಗ್ತದೆ. ಇದಕ್ಕೆ ನಾವು ಬಯೋಟೆಕ್ನಾಲಜಿದು ಫಸ್ಟ್ ಪ್ರಿನ್ಸಿಪಲ್, ಅದಕ್ಕೆ ನಾವು ಜೆನೆಟಿಕ್ ಎಂಜಿನಿಯರಿಂಗ್ ಅಂತ ಕರಿತೀವಿ ಅಲ್ವಾ. ಸೊ ಈ ಒಂದು ಬಯೋಟೆಕ್ನಾಲಜಿಯಲ್ಲಿ 2 ಪ್ರಿನ್ಸಿಪಲ್ ಬರುತ್ತಪ್ಪ. ಒಂದು ಜೆನೆಟಿಕ್ ಎಂಜಿನಿಯರಿಂಗ್, ಅದೇ ಇದು ಅಂದರೆ ಈ DNA ಅಥವಾ RNAದು ಕೆಮಿಕಲ್ ನೇಚರನ್ನು ಆಲ್ಟರ್ ಮಾಡೋದು, ನಂತರ ಅದನ್ನು ಒಂದು ಹೋಸ್ಟ್ ಆರ್ಗನಿಸಮ್ ಇಂಟ್ರೊಡ್ಯೂಸ್ ಮಾಡಿ ಅದರದ್ದು ಫಿನೋಟೈಪನ್ನು ಚೇಂಜ್ ಮಾಡೋದು. ಇನ್ನೊಂದು, ಈ ಒಂದು ಪ್ರಾಸೆಸ್ ಮಾಡಬೇಕಾದ್ರೆ ಒಂದು ಸ್ಟರೈಲ್ ಎನ್ವೈರನ್ಮೆಂಟ್ ಬೇಕಾಗ್ತದೆ. ಇದಕ್ಕೆ ನಾವು ಬಯೋ ಪ್ರಾಸೆಸಿಂಗ್ ಎಂಜಿನಿಯರಿಂಗ್ ಅಂತ ಕರಿತೀವಿ. ಓಕೆ, ಸೊ ಹಾಗೆ ನೋಡೋದಾದರೆ ಈ ಕ್ವೆಶನ್ಗೆ ಆನ್ಸರ್ ಏನಿದೆ, ಆಪ್ಷನ್ ಸಿ ಜೆನೆಟಿಕ್ ಎಂಜಿನಿಯರಿಂಗ್. ಓಕೆ ನೋಡಿ, ಅಲ್ಲಿ ಡೌನ್ ಸ್ಟ್ರೀಮ್ ಪ್ರಾಸೆಸಿಂಗ್ ಅಂತ ಬರುತ್ತೆ. ಅಂದರೆ ಅದು ಪ್ಯೂರಿಫಿಕೇಷನ್ ಅಥವಾ ಐಸೋಲೇಷನ್ ಆ್ಯಂಡ್ ಪ್ಯೂರಿಫಿಕೇಷನ್ ಆಫ್ ದಿ ರೀಕಾಂಬಿನೆಂಟ್ ಪ್ರೋಟೀನ್ ಈ ಚಾಪ್ಟರ್ನಲ್ಲಿ ಕೊನೆಯಲ್ಲಿ ಬರುತ್ತೆ, ಆಮೇಲೆ ಡಿಸ್ಕಸ್ ಮಾಡೋಣ. ಥರ್ಡ್ ಕ್ವೆಶನ್ ನೋಡೋದಾದರೆ, ಮೇಂಟೆನೆನ್ಸ್ ಆಫ್ ಸ್ಟರೈಲ್ ಅಂದರೆ ಮೈಕ್ರೋಬಿಯಲ್ ಕಂಟಾಮಿನೇಷನ್ ಫ್ರೀ ಆಂಬಿಯನ್ಸ್ ಇನ್ ಕೆಮಿಕಲ್ ಎಂಜಿನಿಯರಿಂಗ್ ಪ್ರಾಸೆಸಸ್ ಇನ್ ಬಯೋಟೆಕ್ನಾಲಜಿ ಈಸ್ ಅಂತ ಕೇಳಿದ್ದಾರೆ. ಇದು ಬಹಳ ಸಿಂಪಲ್. ಈ ಬಯೋಟೆಕ್ನಾಲಜಿದು ಸೆಕೆಂಡ್ ಪ್ರಿನ್ಸಿಪಲ್, ಅದಕ್ಕೆ ನಾವು ಬಯೋ ಪ್ರಾಸೆಸಿಂಗ್ ಎಂಜಿನಿಯರಿಂಗ್ ಅಂತ ಕರಿತೀವಿ. ಅಂದರೆ ನಾವು DNA ಅಥವಾ ರೀಕಾಂಬಿನೆಂಟ್ DNA ತಯಾರಿ ಮಾಡಬೇಕಾದ್ರೆ ನಮಗೆ ಆ ಒಂದು ಪರ್ಟಿಕ್ಯುಲರ್ ಸ್ಥಳ ಏನಿದೆ ಅದು ಯಾವುದೇ ರೀತಿಯಾಗಿ ಕಂಟಾಮಿನೇಷನ್ ಇರಬಾರ್ದಲ್ಲಿ, ಮೈಕ್ರೋಬಿಯಲ್ ಫ್ರೀ ಇರಬೇಕು. ಏನಾದರೂ ಸ್ವಲ್ಪ ಹೆಚ್ಚು ಕಮ್ಮಿ ಪ್ರಾಸೆಸ್ಸಲ್ಲಿ ಆಗಿಬಿಟ್ರೆ DNA ಪ್ರೋಟೀನನ್ನು ಉತ್ಪತ್ತಿ ಮಾಡಲಿಕ್ಕೆ ಆಗೋದಿಲ್ಲ. ಸೊ ನಮಗೆ ಕರೆಕ್ಟ್ ಆದಂತಹ ಒಂದು ಪ್ರಾಡಕ್ಟ್ ಸಿಗೋದಿಲ್ಲ. ಸೊ ಆಪ್ಷನ್ ಬಿ ಏನಿದೆ ಅದು ಕರೆಕ್ಟ್ ಇದೆ. ನಂತರ ಹೋಗೋದಾದರೆ, ಆಟೋನಮಸ್ಲಿ ರೆಪ್ಲಿಕೇಟಿಂಗ್ ಸರ್ಕ್ಯುಲರ್ ಎಕ್ಸ್ಟ್ರಾ ಕ್ರೋಮೋಸೋಮಲ್ DNA ಪ್ರೆಸೆಂಟ್ ಇನ್ ಬ್ಯಾಕ್ಟೀರಿಯಾ ಈಸ್ RKCD. ಎ ಆಟೋನಮಸ್ಲಿ, ಆರ್ ರೆಪ್ಲಿಕೇಟಿಂಗ್ ಸರ್ಕ್ಯುಲರ್ ಎಕ್ಸ್ಟ್ರಾ ಕ್ರೋಮೋಸೋಮಲ್ DNA, RKCD ಅಂತ ಕೋಡ್ ಇದೆ. ನನ್ನ ಹಳೆ ವಿಡಿಯೋದಲ್ಲೂ ಕೂಡ ಇದರ ಬಗ್ಗೆ ಒಂದು ಕೋಡ್ ಕೊಟ್ಟಿದ್ದೆ, ಪ್ಲಾಸ್ಮಿಡನ್ನು ಯಾವ ರೀತಿ ನೆನ್ಪಿಟ್ಕೋಬೇಕು ಅಂತ ಹೇಳಿ. ಆಪ್ಷನ್ ಸಿ ಪ್ಲಾಸ್ಮಿಡ್. ಓಕೆ, ಸೊ ಕಾಸ್ಮಿಡ್ ಅಂತಿದೆ, ಪ್ಯಾಲಿಂಡ್ರೋಮಿಕ್ ಸೀಕ್ವೆನ್ಸ್ ಮತ್ತು ರಿಸ್ಟ್ರಿಕ್ಷನ್ ಎನ್ಸೈಮ್ಸ್ ಇದೆ. ನಿಮಗೆ ಕಾಸ್ಮಿಡ್ ಬರೋದಿಲ್ಲ. ಪ್ಯಾಲಿಂಡ್ರೋಮಿಕ್ ಸೀಕ್ವೆನ್ಸ್ ಅಂತ ಹೇಳಿದ್ರೆ ನಂತರ ಬರುತ್ತೆ. ಇಟ್ ಈಸ್ ದಿ ರಿಸ್ಟ್ರಿಕ್ಷನ್ ಸೈಟ್ ಫಾರ್ ದಿ ರಿಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯಸ್, ಅಲ್ಲೇ ಹೋಗ್ಬಿಟ್ಟು ಬೈಂಡ್ ಆಗ್ತದೆ. ಓಕೆ, ನೀವು ಒಂದು ಸೀಕ್ವೆನ್ಸನ್ನು ಓದೋದಾದರೆ, ಈಗ 5' to 3' ಓದೋದಾದರೆ, ಈಗ GAATTC ಅಂತ ಇರುತ್ತಲ್ವ, ಅದನ್ನು ಇನ್ನೊಂದು ಎಂಡಿಂದಲೇ ಓದೋದಾದರೂ ಕೂಡ GAATTC ಬರಬೇಕಾಗ್ತದೆ. ಸೊ ಎರಡೂ ರೀತಿಯಲ್ಲಿ ಸ್ಟ್ಯಾಂಡ್ಗಳಲ್ಲಿ ನೀವು ಓದುವಾಗ ಅದೇ ಸೀಕ್ವೆನ್ಸ್ ಬರಬೇಕಾಗ್ತದೆ ಓದುವಾಗ. ಅಂದರೆ ವೆನ್ ದ ಓರಿಯಂಟೇಷನ್ ಇಸ್ ಕೆಪ್ಟ್ ಸೇಮ್. ಇದಕ್ಕೆ ನಾವು ಪ್ಯಾಲಿಂಡ್ರೋಮಿಕ್ ಸೀಕ್ವೆನ್ಸ್ ಅಥವಾ ರಿಸ್ಟ್ರಿಕ್ಷನ್ ಸೈಟ್ ಫಾರ್ ದಿ ರಿಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯಸ್ ಅಂತಲೂ ಕರಿತೀವಿ. ರಿಸ್ಟ್ರಿಕ್ಷನ್ ಎನ್ಸೈಮ್ಸ್ ಬಗ್ಗೆ ನಂತರ ಮಾತಾಡೋಣ. ಅದರಲ್ಲಿ ನಾವು ನಾರ್ಮಲಿ 2 ಥರವಾದಂಥ ರಿಸ್ಟ್ರಿಕ್ಷನ್ಸ್ ಎನ್ಸೈಮ್ಸ್ ಬರುತ್ತೆ, ಎಕ್ಸೋನ್ಯೂಕ್ಲಿಯಸಸ್ ಮತ್ತು ಎಂಡೋನ್ಯೂಕ್ಲಿಯಸಸ್. ಈ ಎಂಡೋನ್ಯೂಕ್ಲಿಯಸಸ್ ಅಂತ ಹೇಳುವಂಥ ರಿಸ್ಟ್ರಿಕ್ಷನ್ ಎನ್ಸೈಮ್ ಏನು ಮಾಡುತ್ತೆ, DNAದು ಒಂದು ಪರ್ಟಿಕ್ಯುಲರ್ ಪ್ಯಾಲಿಂಡ್ರೋಮಿಕ್ ಸೀಕ್ವೆನ್ಸ್ಗೆ ಬೈಂಡ್ ಆಗಿಬಿಟ್ಟು DNAವನ್ನು ಕಟ್ ಮಾಡ್ತದೆ. ಸೊ ನಾರ್ಮಲಿ ಇದನ್ನು ಜೆನೆಟಿಕ್ ಎಂಜಿನಿಯರಿಂಗಲ್ಲಿ ಯೂಸ್ ಮಾಡ್ತಾರೆ. ಇರಲಿ, ನಂತರ ನೋಡೋಣ. Plasmid used for construction of first recombinant DNA was isolated from.
ಮೊದಲ ರೀಕಾಂಬಿನೆಂಟ್ ಡಿ ಎನ್ ಎನ ಐಸೋಲೇಟ್ ಮಾಡಲಿಕ್ಕೆ ಈ ಒಂದು ಪ್ಲಾಸ್ಮಿಡನ್ನು ಒಂದು ಬ್ಯಾಕ್ಟೀರಿಯಾದಿಂದ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಆ ಬ್ಯಾಕ್ಟೀರಿಯಾ ಯಾವುದು ಅಂತ ಕೇಳ್ತಾ ಇದ್ದಾರೆ. ಅದು ಸಾಲ್ಮೊನೆಲ್ಲಾ ಟೈಫಿಮ್ಯೂರಿಯಂ. ದಯವಿಟ್ಟು ನೆನ್ಪಿಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಇದನ್ನು ಕನ್ಸ್ಟ್ರಕ್ಟ್ ಮಾಡಿದವರು ಯಾರು ಅಂತ ಹೇಳಿದ್ರೆ ಕೊಹೇನ್ ಆ್ಯಂಡ್ ಬೋಯರ್. ಅದನ್ನು ಕೂಡ ನೆನ್ಪಿಟ್ಕೊಳ್ಳಿ. ಸೊ ಕೊಹೇನ್ ಬೋಯರ್ ಸಾಲ್ಮೊನೆಲ್ಲಾ ಟೈಫಿಮ್ಯೂರಿಯಮ್ದು ಪ್ಲಾಸ್ಮಿಡನ್ನು ಹೊರಗೆ ತೆಗೆದ್ಬಿಟ್ಟು ಫಸ್ಟ್ ಅದಕ್ಕೊಂದು ಫಾರಿನ್ ಯಾವುದೋ ಒಂದು ಡಿ ಎನ್ ಅಂತಂದ್ಬಿಟ್ಟು ಲೈಗೇಟ್ ಮಾಡ್ತಾರೆ. ಫಸ್ಟ್ ರೀಕಾಂಬಿನೆಂಟ್ ಡಿ ಎನ್ ಎನ ತಯಾರಿ ಮಾಡ್ತಾರೆ. ಇಷ್ಟೇ. ನೆಕ್ಸ್ಟ್ ನೋಡಿ, ಫಸ್ಟ್ ಆರ್ ಡಿ ಎನ್ ಎ ವಾಸ್ ಕನ್ಸ್ಟ್ರಕ್ಟೆಡ್ ಬೈ, ಇವಾಗಷ್ಟೇ ಹೇಳಿದ್ದೀನಿ, ಕೊಹೇನ್ ಆ್ಯಂಡ್ ಬೋಯರ್. ಆಪ್ಷನ್ ಸಿ ಕರೆಕ್ಟ್ ಇದೆ. ನಂತರ ನೋಡಿ, ಫಸ್ಟ್ ರೀಕಾಂಬಿನೆಂಟ್ ಡಿ ಎನ್ ಎ ವಾಸ್ ಕನ್ಸ್ಟ್ರಕ್ಟೆಡ್ ಇನ್ ದ ಇಯರ್, ಯಾವಾಗ? 1972, 1972. ನೆಕ್ಸ್ಟ್ ನೋಡಿ, ದ ಲಿಂಕೇಜ್ ಆಫ್ ಆಂಟಿಬಯೋಟಿಕ್ ರೆಸಿಸ್ಟೆಂಟ್ ಜೀನ್ ವಿತ್ ದ ಪ್ಲಾಸ್ಮಿಡ್ ವೆಕ್ಟರ್ ಬಿಕೇಮ್ ಪಾಸಿಬಲ್ ವಿತ್ ದ ಎನ್ಸೈಮ್. ಈಗ ನಿಮ್ಮ ಹತ್ರ ಪ್ಲಾಸ್ಮಿಡ್ ಇದೆ, ಕಟ್ ಮಾಡ್ತೀರಿ ರಿಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯಸ್ ಹೆಲ್ಪಿಂದ. ಸೊ ನಿಮಗೆ ಒಂಥರ ಈ ಥರ ಸ್ಟ್ರಕ್ಚರ್ ಸಿಗುತ್ತೆ, ಬಿಕಾಸ್ ಅಲ್ಲಿರುವಂಥ ಪೀಸ್ ಹೋಗಿದೆ. ನೀವು ಅದಕ್ಕೇನು ಮಾಡ್ತೀರಿ, ಜೀನ್ ಆಫ್ ಇಂಟ್ರೆಸ್ಟನ್ನು ತಂದುಬಿಟ್ಟು ಲೈಗೇಟ್ ಮಾಡ್ತೀರಿ. ಈ ಲೈಗೇಟ್ ಮಾಡಬೇಕಾದ್ರೆ ನಮಗೊಂದು ಎನ್ಸೈಮ್ ಬೇಕು, ಅಂಟಿಸ್ಬೇಕಲ್ವಾ ಆ ಕಡೆ. ಅದಕ್ಕೆ ನಮಗೆ ಡಿ ಎನ್ ಎ ಲೈಗೇಸ್ಬೇಕು. ಡಿ ಎನ್ ಎ ಲೈಗೇಸ್ದು ಕೆಲಸ ಅಂತ ಹೇಳಿದ್ರೆ 2 ಡಿಫ್ರೆಂಟ್ ಡಿ ಎನ್ ಎದು ಸ್ಟಿಕ್ಕಿ ಎಂಡ್ಸ್ಗಳನ್ನು ಜಾಯಿನ್ ಮಾಡೋದು. ಇದನ್ನು ಬರೆದಿಟ್ಕೊಳ್ಳಿ, ಡಿ ಎನ್ ಎ ಲೈಗೇಸ್ ಜಾಯಿನ್ಸ್ ದಿ 2 ಸ್ಟಿಕ್ಕಿ ಎಂಡ್ಸ್ ಆಫ್ 2 ಡಿಫ್ರೆಂಟ್ ಡಿ ಎನ್ ಎ. ಇಷ್ಟೇ. ಸೊ ಅದರಿಂದ ನಮಗೆ ರೀಕಾಂಬಿನೆಂಟ್ ಡಿ ಎನ್ ಎ ಸಿಗ್ತದೆ. ಓಕೆ, ಸೊ ಡಿ ಎನ್ ಎ ಲೈಗೇಸ್ ಇಸ್ ದ ಆನ್ಸರ್. ಡಿ ಎನ್ ಎ ಪಾಲಿಮರೇಸ್ ಬಗ್ಗೆ ನಿಮಗೆ ಗೊತ್ತಿದೆ, ಅದು ರೆಪ್ಲಿಕೇಷನಲ್ಲಿ ಹೆಲ್ಪ್ ಮಾಡ್ತದೆ. ಟಕ್ ಪಾಲಿಮರೇಸ್ ಅಂತಿದೆ ನೋಡಿ, ಟಕ್ ಥರ್ಮಸ್ ಅಕ್ವಾಟಿಕಸ್ ಪಾಲಿಮರೇಸ್. ಇದನ್ನು ಪಾಲಿಮರೇಸ್ ಚೈನ್ ರಿಯಾಕ್ಷನಲ್ಲಿ ಯೂಸ್ ಮಾಡ್ತಾರೆ. ನಂತರ ಬರೋಣ, ಅಂದರೆ ಇದು ಥರ್ಮೋಸ್ಟೇಬಲ್ ಒಂದು ಬ್ಯಾಕ್ಟೀರಿಯಾ, ಅದರಿಂದ ತೆಗೆದಿರುವಂಥ ಒಂದು ಎನ್ಸೈಮ್. ಅದು ಪಾಲಿಮರೇಸ್ ಚೈನ್ ರಿಯಾಕ್ಷನಲ್ಲಿ ಬಹಳ ಹೆಲ್ಪಿಗೆ ಬರ್ತದೆ. ಓಕೆ, ರಿಸ್ಟ್ರಿಕ್ಷನ್ ಎನ್ಸೈಮ್ಸ್ ಬಗ್ಗೆ ಅಂತೂ ನಂತರ ಬಂದೇ ಬರುತ್ತೆ ಕ್ವಶನ್ಸ್ಗಳು, ನೋಡೋಣ. ನೆಕ್ಸ್ಟ್ ನೋಡಿ, ಇನ್ ಜೆನೆಟಿಕ್ ಎಂಜಿನಿಯರಿಂಗ್ ವೆಕ್ಟರ್ ಯೂಸ್ ಟು ಡೆಲಿವರ್ ಅನ್ ಏಲಿಯನ್ ಪೀಸ್ ಆಫ್ ಡಿ ಎನ್ ಎ ಅಥವಾ ಫಾರಿನ್ ಡಿ ಎನ್ ಎ ಇನ್ ಟು ದ ಹೋಸ್ಟ್ ಆರ್ಗ್ಯಾನಿಸಮ್. ಯಾವುದು ಅಂತ ಹೇಳಿದ್ರೆ ಪ್ಲಾಸ್ಮಿಡ್ ಅಲ್ವಾ. ಸೊ ರಿಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯಸ್ ಆಗಲ್ಲ, ಬಿಕಾಸ್ ಅದರ ಕೆಲಸ ಏನು ಅಂತ ಹೇಳಿದ್ರೆ ಡಿ ಎನ್ ಎಗಳನ್ನು ಫ್ರಾಗ್ಮೆಂಟ್ ಮಾಡೋದು. ನಂತರ ಸಾಲ್ಮೊನೆಲ್ಲಾ ಟೈಫಿಮ್ಯೂರಿಯಂ ನಿಮಗೆ ಗೊತ್ತಿದೆ, ಅದರಿಂದ ಫಸ್ಟ್ ರೀಕಾಂಬಿನೆಂಟ್ ಡಿ ಎನ್ ಎ ಉತ್ಪತ್ತಿ ಮಾಡಲಿಕ್ಕೆ ಪ್ಲಾಸ್ಮಿಡನ್ನು ಎಕ್ಸ್ಟ್ರಾಕ್ಟ್ ಮಾಡಿರ್ತಾರೆ ಕೊಹೇನ್ ಆ್ಯಂಡ್ ಬೋಯರ್. ಲೈಗೇಸ್ ಬಗ್ಗೆ ಗೊತ್ತಿದೆ, ಇಟ್ ಜಾಯಿನ್ಸ್ ದಿ 2 ಸ್ಟಿಕ್ಕಿ ಎಂಡ್ಸ್ ಆಫ್ 2 ಡಿಫ್ರೆಂಟ್ ಡಿ ಎನ್ ಎ. ಹಾಗೆ ನೋಡಿದ್ರೆ ಆಪ್ಷನ್ ಎ ಏನಿದೆ ಪ್ಲಾಸ್ಮಿಡ್ ಕರೆಕ್ಟ್ ಇದೆ. ನೆಕ್ಸ್ಟ್ ನೋಡಿ, ಇದು ಎನ್ ಸಿ ಆರ್ ಟಿಲಿ ಕೊಟ್ಬಿಟ್ಟಿದ್ದಾರೆ. ಸೊ ದಯವಿಟ್ಟು ಇದನ್ನು ನೆನ್ಪಿಡ್ಬೇಕು ನೀವು, ಫ್ಯಾಕ್ಟ್ ಬೇಸ್ಡ್ ಕ್ವಶನ್ಗೆ ಕೇಳೋ ಚಾನ್ಸ್ ಇದೆ. ದ ಫಸ್ಟ್ ರಿಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯಸ್ ವಾಸ್ ಐಸೋಲೇಟೆಡ್. ಯಾವುದು? ಹಿಂಡ್ 2. ನೆನ್ಪಿಟ್ಕೊಳ್ಳಿ, ಹೀಮೋಫೈಲಸ್ ಇನ್ಫ್ಲೂಯೆನ್ಸಾ D2 ಅಂತ ಒಂದು ರಿಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯಸ್. ಇದನ್ನು ಹೀಮೋಫೈಲಸ್ ಅಂತ ಹೇಳುವಂಥ ಒಂದು ಬ್ಯಾಕ್ಟೀರಿಯಾದಿಂದ ತೆಗೆದಿರ್ತಾರೆ. ಆಪ್ಷನ್ ಡಿ ಕರೆಕ್ಟ್ ಆದಂಥ ಉತ್ತರ. ನೆಕ್ಸ್ಟ್ ನೋಡಿ, ಹಿಂಡ್ 2 ಆಲ್ವೇಸ್ ಕಟ್ ಡಿ ಎನ್ ಎ ಎಟ್ ಎ ಪರ್ಟಿಕ್ಯುಲರ್ ಪಾಯಿಂಟ್ ಬೈ ರೆಕಗ್ನೈಸಿಂಗ್ ಅ ಸ್ಪೆಸಿಫಿಕ್ ಸೀಕ್ವೆನ್ಸ್ ಆಫ್. ಈ ಹಿಂಡ್ 2 ಏನಿದೆ ಅದು ಒಂದು ಪ್ಯಾಲೆಂಡ್ರೋಮಿಕ್ ಸೀಕ್ವೆನ್ಸ್, 6 ಬೇಸ್ ಪೇರ್ಸ್ ಒಳಗೊಂಡಂತಹ ಒಂದು ಪ್ಯಾಲೆಂಡ್ರೋಮಿಕ್ ಸೀಕ್ವೆನ್ಸ್ ಅಥವಾ ರಿಸ್ಟ್ರಿಕ್ಷನ್ ಸೈಟ್ಗಳನ್ನು ರೀಡ್ ಮಾಡ್ತದೆ. ಸೊ ಇಟ್ ಕಟ್ಸ್ ದೇರ್, ಅಂದರೆ 6 ಬೇಸ್ ಪೇರ್ಸ್. ನೆನ್ಪಿಟ್ಕೊಳ್ಳಿ, ಆಪ್ಷನ್ ಸಿ. ಇದು ಕೂಡ ಎನ್ ಸಿ ಆರ್ ಟಿಲಿ ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್, ನ್ಯೂಕ್ಲಿಯೇಸಸ್ ರಿಮೂವ್ ನ್ಯೂಕ್ಲಿಯೋಟೈಡ್ಸ್ ಫ್ರಮ್ ದ ಎಂಡ್ಸ್ ಆಫ್ ದ ಡಿ ಎನ್ ಎ ಈಸ್ ಕಾಲ್ಡ್. ಇದಕ್ಕೆ ಈ ಡಿ ಎನ್ ಎದು ಎಂಡಿಂದ ತೆಗೆಯುವಂಥ ಒಂದು ನ್ಯೂಕ್ಲಿಯೇಸಸ್ ಅಂತ, ಅಥವಾ ನಾವು ಅದಕ್ಕೆ ರಿಸ್ಟ್ರಿಕ್ಷನ್ ಎನ್ಸೈಮ್ಸ್ ಏನಿದೆ ಅದಕ್ಕೆ ಏನು ಕರೀತಾರಪ್ಪ? ಎಕ್ಸೋ ನ್ಯೂಕ್ಲಿಯೇಸಸ್. ಅಲ್ಲೇ ಇದೆ ನೋಡಿ, ಎಕ್ಸೋ. ಎಂಡೋನ್ಯೂಕ್ಲಿಯಸ್ ಏನು ಮಾಡುತ್ತೆ? ಡಿ ಎನ್ ಎಗೆ ಬೈಂಡ್ ಆಗ್ತದೆ, ಇನ್ಸ್ಪೆಕ್ಟ್ ಮಾಡ್ತಾ ಬರುತ್ತೆ ಡಿ ಎನ್ ಎ ಸ್ಟ್ಯಾಂಡ್ಸ್ಗಳನ್ನು. ಎಲ್ಲಿ ಅದಕ್ಕೆ ಪ್ಯಾಲೆಂಡ್ರೋಮಿಕ್ ಸೀಕ್ವೆನ್ಸ್ ಬರುತ್ತೆ ಅಥವಾ ರಿಸ್ಟ್ರಿಕ್ಷನ್ ಸೈಟ್ ಬರುತ್ತೆ ಅಲ್ಲಿ ಹೋಗ್ಬಿಟ್ಟು ಬೈಂಡ್ ಆಗ್ತದೆ, ನಂತರ ಡಿ ಎನ್ ಎನ ಮಧ್ಯದಲ್ಲಿ ಕಟ್ ಮಾಡ್ತದೆ. ಆದರೆ ಎಕ್ಸೋನ್ಯೂಕ್ಲಿಯಸ್ ಆಗಲ್ಲ, ಎಂಡ್ಸ್ಗಳಲ್ಲಿ ಡಿ ಎನ್ ಎದು ಸೈಟ್ಸ್ ಇದೆಯಲ್ಲ ಅಲ್ಲಿ ಮಾತ್ರ ಕಟ್ ಮಾಡೋದು. ಸೊ ಅದನ್ನು ನಾವು ಜೆನೆಟಿಕ್ ಎಂಜಿನಿಯರಿಂಗಲ್ಲಿ ಯೂಸ್ ಮಾಡಲ್ಲ, ಅದ್ರ ಅವಶ್ಯಕತೆಯೂ ಬರೋದಿಲ್ಲ. ಸೊ ಆಪ್ಷನ್ ಬಿ ಏನಿದೆ ಅದು ಕರೆಕ್ಟ್ ಇದೆ. ರಿಸ್ಟ್ರಿಕ್ಷನ್ ಎನ್ಸೈಮ್ಸ್ ಈಕೋ R1 ಅಂತಿದೆ. ಈಕೋ R1 ನೀವು ಕಲಿಬೇಕಾಗ್ತದೆ, ಯಾಕಂದರೆ ಅಲ್ಲೊಂದು ಡಯಾಗ್ರಾಮ್ ಕೊಟ್ಬಿಟ್ಟಿದ್ದಾನೆ, ರೆಪ್ರೆಸೆಂಟೇಷನ್ ಮೆಕ್ಯಾನಿಸಮ್ ಆಫ್ ಈಕೋ R1. ಇದರಲ್ಲಿ ಪರ್ಟಿಕ್ಯುಲರ್ಲಿ ನೀವು ರಿಸ್ಟ್ರಿಕ್ಷನ್ ಸೈಟನ್ನು ನೆನಪಿಡಬೇಕು. ಈಕೋ R1 ಯಾವುದು ಅಂತ ಹೇಳಿದ್ರೆ 5' GAATTC to 3'. ಈ ಕಡೆಯಿಂದಲೂ ಅಷ್ಟೇ 5' GAATTC to 3'. ನೆನ್ಪಿಟ್ಕೊಳ್ಳಿ. ಸೊ ಮತ್ತು ನೇಮಿಂಗ್ ಏನಿದೆ, ನಾಮನ್ಕ್ಲೇಚರ್ ಆಫ್ ದಿ ರಿಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯಸ್, ಅದರಲ್ಲೂ ಕೂಡ ಈಕೋ R1 ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಸೊ ಇ ಅಂದರೆ ಎಶ್ಚರಿಷಿಯಾ, CO ಅಂದರೆ ಕೊಲಾಯ್, R ಅಂತ ಹೇಳಿದ್ರೆ ಸ್ಟ್ರೈನ್ ನೇಮ್, ಅದು 1 ಅಂತ ಹೇಳಿದ್ರೆ ಆರ್ಡರ್ ಆಫ್ ಎಕ್ಸ್ಟ್ರಾಕ್ಷನ್. ಇಷ್ಟೇ. ಓಕೆ, ಸೊ ನೇಮಿಂಗ್ ಸಿಸ್ಟಮ್ ನಿಮಗೆ ಗೊತ್ತಿರಬೇಕು, ಕೇಳಿಬಿಡ್ತಾನೆ ಆ್ಯಕ್ಚುಲಿ. ಓಕೆ, ಸೊ ನಾವೀಗ ನೆಕ್ಸ್ಟ್ ನೋಡೋದಾದರೆ, ನ್ಯೂಕ್ಲಿಯೇಸಸ್ ಮೇಕ್ಸ್ ಕಟ್ಸ್ ಎಟ್ ಸ್ಪೆಸಿಫಿಕ್ ಪೊಸಿಷನ್ಸ್ ವಿತ್ ಇನ್ ದ ಡಿ ಎನ್ ಎ ಈಸ್ ಕಾಲ್ಡ್ ಎಂಡೋನ್ಯೂಕ್ಲಿಯೇಸಸ್. ಪ್ಯಾಲೆಂಡ್ರೋಮಿಕ್ ಸೀಕ್ವೆನ್ಸ್ ಈಸಿ ಇದೆ ನೋಡಿ, ಈಗ ನಿಮಗೆ ಈಸಿಯಾಗಿ ಅರ್ಥ ಆಗ್ತಾ ಇದೆ. ಓಕೆ, 15th ಕ್ವಶನ್ಗೆ ಬಂದುಬಿಟ್ಟಿದೆ ನಾವು. ಇನ್ ರಿಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯಸ್ ಈಕೋ RI ಅಥವಾ 1, E ಸ್ಟ್ಯಾಂಡ್ಸ್ ಫಾರ್ ಫಸ್ಟ್ ಲೆಟರ್ ಆಫ್ ದಿ ಬ್ಯಾಕ್ಟೀರಿಯಾ ಫ್ರಮ್ ವಿಚ್ ಇಟ್ ಈಸ್ ಎಕ್ಸ್ಟ್ರಾಕ್ಟೆಡ್. ಈಗ ಎಶ್ಚರಿಷಿಯಾ ಕೊಲೈ ಅಂತ ಇದೆ ಅಲ್ವಾ, ಅದರದ್ದು ಫಸ್ಟು ಒಂದು ಜೀನಸ್ ನೇಮ್ ಏನಿದೆ ಎಶ್ಚರಿಷಿಯಾ, ಕರೆಕ್ಟಾ? E is the genus name of the organism. CO ಅಂತ ಇದೆಯಲ್ಲ ಅದು ಸ್ಪೀಷೀಸ್ ನೇಮ್, ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಫಸ್ಟ್ ಲೆಟರ್ ಆಫ್ ದಿ ಜೀನಸ್ ಇನ್ ವಿಚ್ ಇಟ್ ಈಸ್ ಪ್ರೆಸೆಂಟ್.
ನೆಕ್ಸ್ಟ್ ಇನ್ ರಿಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯಸ್ EcoR1 E ಸ್ಟ್ಯಾಂಡ್ಸ್ ಫಾರ್ ಅಂತ ಇದೆ. ಸೊ ಇಲ್ಲಿ ಪುನಃ ಅದೇ ಬಂದಿದೆ ನೋಡಿ, ಜೀನಸ್ ನೇಮ್ ಎಶ್ಚರೀಷಿಯಾ, ಈ ಥರನೂ ಕೇಳ್ಬೋದಲ್ಲ ಕ್ವಶನ್, ಅದಕ್ಕೆ ಹಾಕಿದ್ದೀನಿ ನಾನು. ಆಪ್ಷನ್ ಎ ಕರೆಕ್ಟ್ ಇದೆ. ನೆಕ್ಸ್ಟು ದ ಎನ್ಸೈಮ್ ವಿಚ್ ಬೈಂಡ್ಸ್ ಟು ದ DNA ಆ್ಯಂಡ್ ಕಟ್ ಈಚ್ ಆಫ್ ದಿ 2 ಸ್ಟ್ಯಾಂಡ್ಸ್ ಆಫ್ ದ ಡಬಲ್ ಹೆಲಿಕ್ಸ್ ಎಟ್ ಸ್ಪೆಸಿಫಿಕ್ ಪಾಯಿಂಟ್ಸ್ ಇನ್ ದೇರ್ ಶುಗರ್ ಫಾಸ್ಫೇಟ್ ಬ್ಯಾಕ್ ಬೋನ್. ನೋಡಿ ಇದನ್ನು ಕೇಳ್ಬೋದು, ಈ ಥರನೂ ಕೇಳ್ಬೋದು. ರಿಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯಸ್ ಅಲ್ವಾ. ಸೊ ಒಂದು ಶುಗರ್ ಫಾಸ್ಫೇಟ್ ಬ್ಯಾಕ್ ಬೋನ್ ಅಂತ ಹೇಳಿದ್ರೆ ನಥಿಂಗ್ ಬಟ್ ನ್ಯೂಕ್ಲಿಯೋಟೈಡ್ಸಲ್ಲಿರುವಂಥ ಒಂದು ಬ್ಯಾಕ್ ಬೋನ್ ಅದು. ಸೊ ಅದು DNA ಬ್ಯಾಕ್ ಬೋನ್. ಸೊ ಅಲ್ಲಿ ಹೋಗ್ಬಿಟ್ಟು ಪ್ಯಾಲಿಂಡ್ರೋಮಿಕ್ ಸೀಕ್ವೆನ್ಸ್ಗೆ ಬೈಂಡ್ ಆಗ್ತದೆ, ಅಲ್ಲಿ ಒಂದು ಸ್ಪೆಸಿಫಿಕ್ ಸೀಕ್ವೆನ್ಸನ್ನು ಕಟ್ ಮಾಡ್ತದೆ. ಸೊ ರಿಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯಸ್. ಓಕೆ, ಇನ್ DNA is a sequence of base pairs that read same on the 2 strands when orientation of reading is kept the same is called palindromic sequence ಅಥವಾ palindrome. ಆಪ್ಷನ್ ಸಿ ಕರೆಕ್ಟ್ ಇದೆ. ಓರಿಸೈಟ್ ಅಂತಿದೆ, ಇದು ರೆಪ್ಲಿಕೇಶನ್ ಸ್ಟಾರ್ಟ್ ಆಗುವಂಥ ಒಂದು ಜಾಗ, ಒರಿಜಿನ್ ಆಫ್ ರೆಪ್ಲಿಕೇಶನ್ ಅಂತ ಕರಿತೀವಿ. ಓಕೆ, ನಮ್ಮ ದೇಹದಲ್ಲಿ ಅಥವಾ ಯುಕ್ಯಾರಿಯೋಟ್ಸ್ನಲ್ಲಿ ಒಂದೇ ಒಂದು ಓರಿಸೈಟ್ ಇರ್ತದೆ, ಆದರೆ ಪ್ರೊಕ್ಯಾರಿಯೋಟ್ಸ್ನಲ್ಲಿ ಮಲ್ಟಿಪಲ್ ಓರಿಸೈಟ್ ಇರುತ್ತೆ. ನಾನು ಹಿಂದಿನ ವಿಡಿಯೋದಲ್ಲಿ ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಆ್ಯಂಡ್ ವೇರಿಯೇಷನ್ ಅಥವಾ ಮಾಲಿಕ್ಯುಲರ್ ಬೇಸ್ ಆಫ್ ಇನ್ಹೆರಿಟೆನ್ಸಲ್ಲಿ ಬಂದಿದೆ 2 ಓರಿಸೈಟ್ ಅಂತ ಹೇಳಿ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋವಿಂಗ್ ಬ್ಯಾಕ್ಟೀರಿಯಾ ಈಸ್ ನಾಟ್ ಅ ಸೋರ್ಸ್ ಆರ್ ರಿಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯಸ್. ಇದನ್ನು ನೀವು ಯಾವ ರೀತಿ ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ, ನಿಮಗೆ ಪ್ಲಾಸ್ಮಿಡ್ PBR 322 ಡಯಾಗ್ರಾಮ್ ನೋಡಿರ್ತೀರಲ್ವ, ಅಲ್ಲಿ ನಿಮಗೆ ಎಷ್ಟೋ ಒಂದು 5-6 ನಿಮಗೆ ಇದು ಬಂದಿರುತ್ತೆ, ರಿಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯಸ್ದು ಹೆಸರು ಬಂದಿದೆ. ಈಗ BAM-HI ಅಥವಾ EcoR1 ಈ ಥರ ಎಲ್ಲ ಬಂದಿರುತ್ತಲ್ವ, PST1 PST2 ಅಂತ ಹೇಳಿ. ಸೊ ಆ ಒಂದು ಫಸ್ಟ್ ಏನಿದೆ ಲೆಟರ್ ಏನಿದೆ, P ಅಂತ ಇದ್ದರೆ ಏನಪ್ಪ, ಅಥವಾ H ಅಂತ ಹೇಳಿದ್ರೆ ಹೇಳು. ಈಗ H ಅಂತ ಹೇಳಿದ್ರೆ ಅದು ಹೀಮೋಫೈಲಸ್ ಇರುತ್ತೆ, ಹಾಗೆ ನೋಡ್ಕೋಬೇಕು ನೀವು ಇಲ್ಲಿ. ಸೊ ಇಲ್ಲಿ ಅಬ್ಸರ್ವ್ ಮಾಡೋದಾದರೆ ಹೀಮೋಫೈಲಸ್ ಇನ್ಫ್ಲೂಯೆನ್ಸಾ ಅಂತ ಒಂದಿದೆ. ಸೊ ಅದಕ್ಕೇನಿದೆ, ಹಿಂಡ್ ಕರೆಕ್ಟಾ. ಸೊ ಹಿಂಡ್ ಅಂತ ನೆನ್ಪಿಟ್ಕೋಬೋದಾ. ಓಕೆ, ಅದಿದೆ. ಈ ಎಶ್ಚರೀಷಿಯಾ ಕೊಲ ಇದೆ, EcoR1 ಅದು ಬರುತ್ತೆ. ಅಗ್ರೋಬ್ಯಾಕ್ಟೀರಿಯಂ ಟುಮಿಫೇಷನ್ ನಮ್ಗೆ ಯಾವುದಾದ್ರೂ AT ಇಂದ ಸ್ಟಾರ್ಟ್ ಆಗುವಂಥದ್ದು ಏನಾದರೂ ಇದೆಯಾ, ಇಲ್ಲ ಅಲ್ಲ. ಸೊ ಅದು ಬರೋದಿಲ್ಲ. ಸೊ ಆಪ್ಷನ್ ಬಿ ಏನಿದೆ ಅದು ಇಟ್ಸ್ ನಾಟ್ ಎ ಸೋರ್ಸ್ ಆಫ್ ರಿಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯಸ್ ಅಲ್ವಾ. ಮತ್ತು ಬ್ಯಾಸಿಲಸ್ ಅಮೈಲೋಲಿ ಅಂತ ಒಂದಿದೆ ನೋಡಿ, ಅದು ನಿಮಗೆ ಬಾಮ್ ಅಂತ ಬರುತ್ತಲ್ಲ, BAM-H1. ಸಿ ಹೀಗೆ ಕಂಡುಹಿಡಿಯೋದು ಈಸಿ ಇದೆ, ಯಾಕಂದರೆ ನಿಮಗೆ ಈ ನೇಮಿಂಗ್ ಸಿಸ್ಟಮ್ ಗೊತ್ತಿದ್ದರೆ ಇಟ್ಸ್ ಈಸಿ, ವೆರಿ ಸಿಂಪಲ್ ಆ್ಯಕ್ಚುಲಿ. ಸೊ ಆಪ್ಷನ್ ಬಿ ಅಗ್ರೋಬ್ಯಾಕ್ಟೀರಿಯಂ ಟುಮಿಫೇಷನ್ ನೆನ್ಪಿಟ್ಕೊಳ್ಳಿ. ಇದರಲ್ಲಿ ಒಂದು ವಿಷಯ, ಅಗ್ರೋಬ್ಯಾಕ್ಟೀರಿಯಂ ಟುಮಿಫೇಷನನ್ನು ನಾರ್ಮಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಈ ಯಾವುದಾದ್ರೂ ಈ ರಿಕಾಂಬಿನೆಂಟ್ DNA ಅದರ TI ಪ್ಲಾಸ್ಮಿಡ್, ಟ್ಯೂಮರ್ ಇಂಡ್ಯೂಸಿಂಗ್ ಪ್ಲಾಸ್ಮಿಡನ್ಗೆ ಅಟ್ಯಾಚ್ ಮಾಡಿ ಅದನ್ನು ಪುನಃ ಅಗ್ರೋಬ್ಯಾಕ್ಟೀರಿಯಂ ಲೋಡ್ ಮಾಡಿಬಿಟ್ಟು ಅಗ್ರೋಬ್ಯಾಕ್ಟೀರಿಯಮನ್ನು ಪ್ಲಾಂಟ್ ಬಾಡಿಗೆ ಇನ್ಫೆಕ್ಟ್ ಮಾಡೋಕ್ಕೆ ಬಿಡ್ತಾರೆ. ಸೊ ದ್ಯಾಟ್ ಆ ಅಗ್ರೋಬ್ಯಾಕ್ಟೀರಿಯಂ ಏನು ಮಾಡುತ್ತೆ ಅಂತ ಹೇಳಿದ್ರೆ, TI ಪ್ಲಾಸ್ಮಿಡ್ ಜೊತೆಗೆ ಜೀನ್ ಆಫ್ ಇಂಟ್ರೆಸ್ಟನ್ನು ಒಂದು ಪ್ಲಾಂಟ್ ಬಾಡಿ ಒಳಗಡೆ ತೊಗೊಂಡೋಗ್ತದೆ, ಒಂದು ಟಾರ್ಗೆಟ್ ರಿಚ್ ಅನ್ನು ಮಾಡಿಕೊಡ್ತದೆ, ಎಷ್ಟೇ ವಿಷಯ. ಸೊ ನೆಕ್ಸ್ಟ್ ನೋಡೋದಾದರೆ, ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಡಸ್ ನಾಟ್ ಹೋಲ್ಡ್ ಟ್ರೂ ಫಾರ್ ರಿಸ್ಟ್ರಿಕ್ಷನ್ ಎನ್ಸೈಮ್. ಯಾವುದು ಸತ್ಯ ಅಲ್ಲ ರಿಸ್ಟ್ರಿಕ್ಷನ್ ಎನ್ಸೈಮ್ಗೆ. ಇಟ್ ರೆಕಗ್ನೈಸಸ್ ಅ ಪ್ಯಾಲಿಂಡ್ರೋಮಿಕ್ ನ್ಯೂಕ್ಲಿಯೋಟೈಡ್ ಸೀಕ್ವೆನ್ಸ್, ಹೌದು. ಇಟ್ ಈಸ್ ಅನ್ ಎಂಡೋನ್ಯೂಕ್ಲಿಯಸ್, ಅದು ಕೂಡ ಹೌದು. ಇಟ್ ವಾಸ್ ಫಸ್ಟ್ ಐಸೋಲೇಟೆಡ್ ಇನ್ 1963 ಇನ್ ಬ್ಯಾಸಿಲಸ್ ತುರಿಂಜಿಯಾನ್ಸಿಸ್, ಅಲ್ಲ. ಇನ್ 1963 ಬ್ಯಾಸಿಲಸ್ ತುರಿಂಜಿಯಾನ್ಸಿಸ್ ಅಲ್ಲ. ಸೊ ಇಟ್ಸ್ ರಾಂಗ್. ಸೊ ಫಸ್ಟ್ ರಿಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯಸ್ ಯಾವುದಪ್ಪ, ಹಿಂಡ್ ಅಲ್ವಾ. ಸೊ ಹಿಂಡ್ 2 ಅಂತ ಹೇಳಿದ್ದೆ ಆಗಲೇ. ಸೊ ಬ್ಯಾಸಿಲಸ್ ತುರಿಂಜಿಯಾನ್ಸಿಸ್ ಬರೋದಿಲ್ಲ, ಇದು ನಿಮಗೆ ನೆಕ್ಸ್ಟ್ ಚಾಪ್ಟರ್ಲಿ ಬರುತ್ತೆ ಆ್ಯಕ್ಚುಲಿ. ಸೊ ಸಿ ಏನಿದೆ ಅದು ರಾಂಗ್ ಇದೆ. ಇಟ್ ಪ್ರೊಡ್ಯೂಸಸ್ ದ ಸೇಮ್ ಕೈಂಡ್ ಆಫ್ ಸ್ಟಿಕ್ಕಿ ಎಂಡ್ಸ್ ಇನ್ ಡಿಫ್ರೆಂಟ್ DNA ಮಾಲಿಕ್ಯೂಲ್ಸ್, ಹೌದು. ಈ ಪರ್ಟಿಕ್ಯುಲರ್ ರಿಸ್ಟ್ರಿಕ್ಷನ್ ಎನ್ಸೈಮ್ದ ಕೆಲಸನೇ ಸ್ಟಿಕ್ಕಿ ಎಂಡ್ಸ್ಗಳನ್ನು ಉತ್ಪತ್ತಿ ಮಾಡೋದು. ಅದರಿಂದ ಏನಾಗ್ತದೆ ಅಂತ ಹೇಳಿದ್ರೆ, ಲೈಗೇಸ್ ಬಂದುಬಿಟ್ಟು ಈ 2 ಕಡೆ ಇರುವಂಥ ಸ್ಟಿಕ್ಕಿ ಎಂಡ್ಸನ್ನು ಜಾಯಿನ್ ಮಾಡಿಬಿಟ್ಟು ರಿಕಾಂಬಿನೆಂಟ್ DNA ಉತ್ಪತ್ತಿ ಮಾಡಿ ಕೊಡ್ತದೆ ನಮಗೆ. ಓಕೆ, ನೆಕ್ಸ್ಟ್ ನೋಡಿ, ರಿಸ್ಟ್ರಿಕ್ಷನ್ ಸೈಟ್ ಫಾರ್ EcoR1 ಈಸ್, ಗೊತ್ತಿದೆ. ಆಪ್ಷನ್ ಎ ಏನಿದೆ ಅದು ಕರೆಕ್ಟ್ ಇದೆ. 5' to 3' GAA-TTC, ಈ ಕಡೆನೂ ಅಷ್ಟೇ ಇದೆ ನೋಡಿ, 3' CTT-AAG to 5'. ಆಪ್ಷನ್ ಎ ಕರೆಕ್ಟ್ ಆದಂಥ ಉತ್ತರ, ವೆರಿ ಇಂಪಾರ್ಟೆಂಟ್ ಕೂಡ ಇದು. ಸೊ ಇದರಲ್ಲಿ ಎಷ್ಟು ಬೇಸ್ ಪೇರ್ಸ್ ಬರುತ್ತೆ, 6 ಬೇಸ್ ಪೇರ್ಸ್, ಹೌದಲ್ವಾ. ಓಕೆ, ಮೈನ್ ಟೂಲ್ಸ್ ರಿಕ್ವೈರ್ಡ್ ಫಾರ್ ರಿಕಾಂಬಿನೆಂಟ್ DNA ಟೆಕ್ನಾಲಜಿ ಆರ್, ಯಾವುದೆಲ್ಲ ನಮಗೆ ಬೇಕಾಗ್ತದೆ. ನಮಗೆ ಒಂದು ಈ DNA ಪಾಲಿಮರೇಸ್ ಅಥವಾ ಟಕ್ ಪಾಲಿಮರೇಸ್ ಅಂತ ಹೇಳುವಂಥ ಎನ್ಸೈಮ್ ಬೇಕಾಗ್ತದೆ PCR-ಗೋಸ್ಕರ. ಅದಾದಮೇಲೆ ನಮಗೆ ಬೇಕಾಗಿದ್ದು ರಿಸ್ಟ್ರಿಕ್ಷನ್ ಎನ್ಸೈಮ್ಸ್ಗಳು ಬಹಳಷ್ಟು ಬೇಕು. ಆಮೇಲೆ ಲೈಗೇಸ್ ಎನ್ಸೈಮ್ ಬೇಕಾಗ್ತದೆ, ವೆಕ್ಟರ್ಸ್ ಬೇಕಾಗ್ತದೆ, ಮತ್ತೊಂದು ಹೋಸ್ಟ್ ಬೇಕಾಗ್ತದೆ. ಸೊ ಆಪ್ಷನ್ ಡಿ ಏನಿದೆ ಅದು ಕರೆಕ್ಟ್ ಆದಂಥ ಉತ್ತರ. 23rd ನೋಡಿ, technique used in separation and isolation of DNA fragments after treating with restriction endonucleases. ಈಗ ನೀವು DNA ಇದೆ, ಅದನ್ನು ರಿಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯಸ್ ಜೊತೆ ಟ್ರೀಟ್ ಮಾಡಿ ಸಣ್ಣ ಪೀಸ್ ಬರುತ್ತೆ. ಇದನ್ನು ನಾವೀಗ ಸಪರೇಟ್ ಮಾಡಬೇಕು, ಐಸೋಲೇಟ್ ಮಾಡಬೇಕು, ಅಂದರೆ ಅದನ್ನು ಹೊರಗೆ ತೆಗಿಬೇಕು. ನನಗೆ ಅದರಲ್ಲಿ ಒಂದನ್ನು ಮಾತ್ರ ಹೊರಗೆ ತೆಗಿಬೇಕು, ನನಗೆ ಡಿಸೈರ್ಡ್ ಆಗಿರುವಂಥ ಒಂದು ಜೀನನ್ನು. ಇದಕ್ಕೆ ನಾವು ಯೂಸ್ ಮಾಡುವಂಥ ಮೆಥಡೇ ಜೆಲ್ ಎಲೆಕ್ಟ್ರೋಫೋರೋಸಿಸ್. ಬಹಳ ಸಿಂಪಲ್ ಇದೆ ಅಲ್ವಾ. ಜೆಲ್ ಎಲೆಕ್ಟ್ರೋಫೋರೋಸಿಸ್ನಲ್ಲಿ ನಾರ್ಮಲಿ ಒಂದು ಸಿಂಪಲ್ ಪ್ರಿನ್ಸಿಪಲಲ್ಲಿ ವರ್ಕ್ ಆಗ್ತದೆ. DNA ಚಾರ್ಜ್ ಅಷ್ಟೇ. ಸೊ DNA ಚಾರ್ಜ್ ನೆಗೆಟಿವ್,
ಸೊ ಯಾವಾಗ ನೀವು ಒಂದು ಎಲೆಕ್ಟ್ರೋಡನ್ನು ಅಪ್ಲೈ ಮಾಡ್ತೀರಾ ಆಟೋಮೆಟಿಕ್ಕಾಗಿ DNA ಮೂವ್ಸ್ ಟುವರ್ಡ್ಸ್ ದಿ ಆ್ಯನೋಡ್ ಪಾಸಿಟಿವ್ ಚಾರ್ಜ್ ಕಡೆ ಅಪೋಸಿಟ್ ಚಾರ್ಜ್ ಕಡೆಗೆ. ಆವಾಗ ಮೂವ್ ಆಗುವಾಗ ಈ ಲಾರ್ಜರ್ DNA ಫ್ರಾಗ್ಮೆಂಟ್ಸ್ ಹಿಂದೆ ಉಳಿದು ಬಿಡ್ತದೆ. ಈ ಸಣ್ಣ ಸಣ್ಣ DNA ಫ್ರಾಗ್ಮೆಂಟ್ಸ್ ಡ್ಯೂ ಟು ಸೀವಿಂಗ್ ಎಫೆಕ್ಟ್ ಆಫ್ ದಿ ಅಗರೋಸ್ ಜೆಲ್ ಮ್ಯಾಟ್ರಿಕ್ಸ್ ಒಳಗಡೆ ಮೂವ್ ಆಗ್ತಾ ಹೊರಗೆ ಬಂದರೆ ತುಂಬ ಇದು ಆ್ಯನೋಡ್ ಕಡೆ ಬಂದುಬಿಡ್ತದೆ. ಸೊ ಇದರಿಂದ ನೀವು ಈಸಿಯಾಗಿ ಸೆಲೆಕ್ಟ್ ಮಾಡ್ಬೋದು. ನಂತರ ಇಥಿಡಿಯಂ ಬ್ರೋಮೈಡ್ ಅಂತ ಹೇಳಿ ಒಂದು ಸ್ಟೈನ್ ಇದೆ, ಅದನ್ನು ಹಾಕಿದಾಗ ನಿಮಗೆ ಆರೆಂಜ್ ಕಲರ್ ಬ್ಯಾಂಡ್ಸ್ ಬರುತ್ತೆ. ಅಂದರೆ ಆರೆಂಜ್ ಕಲರ್ ಬ್ಯಾಂಡ್ಸ್ ಬರಬೇಕಾದ್ರೆ ನಿಮಗೆ ಇದು ಏನಿದೆ ಆಟೋ ರೇಡಿಯೋಗ್ರಫಿ ಮಾಡಬೇಕಾಗ್ತದೆ. ಆವಾಗ ನಿಮಗೆ ಆರೆಂಜ್ ಬ್ಯಾಂಡ್ಸ್ ಬರುತ್ತೆ. ನಂತರ ಅದನ್ನು ಒಂದು ಜೆಲ್ಲನ್ನು ಕಟ್ ಮಾಡಿ ಹೊರಗೆ ತೆಗೆಯೋ ಪ್ರಾಸೆಸ್ಗೆ ಇಲ್ಯೂಷನ್ ಅಂತ ಕರೀತಾರೆ. ಇದು ಜೆಲ್ ಎಲೆಕ್ಟ್ರೋಫೋರೋಸಿಸ್. ಸೊ ಹಾಗೆ ನೋಡಿದ್ರೆ ಆಪ್ಷನ್ ಸಿ ಜೆಲ್ ಎಲೆಕ್ಟ್ರೋಫೋರೋಸಿಸ್ ಏನಿದೆ ಅದು ಕರೆಕ್ಟ್ ಇದೆ. PCR ಅಂತ ಬರುತ್ತೆ, ನಂತರ ಮಾತಾಡೋಣ, ಅದು ಕೂಡ ಇಂಪಾರ್ಟೆಂಟ್. ಡೌನ್ ಸ್ಟ್ರೀಮ್ ಗೊತ್ತಿದೆ, ನಂತರ ಮಾತಾಡೋಣ. ರೀಕಾಂಬಿನೆಂಟ್ DNA ಟೆಕ್ನಾಲಜಿ ಅದರ ಬಗ್ಗೆನೇ ಮಾತಾಡ್ತಾ ಇದ್ದೀವಿ. ನೆಕ್ಸ್ಟ್ ನೋಡೋಣ. ಇನ್ ಜೆಲ್ ಎಲೆಕ್ಟ್ರೋಫೋರೋಸಿಸ್ ಸಪರೇಷನ್ ಆಫ್ DNA ಫ್ರಾಗ್ಮೆಂಟ್ಸ್ ಆನ್ ಅಗರೋಸ್ ಜೆಲ್ ಮ್ಯಾಟ್ರಿಕ್ಸ್ ಈಸ್ ಬೇಸ್ಡ್ ಆನ್ ದಿ ಸೈಜ್ ಮೇಲೆ ಅಲ್ವಾ. ಸೊ DNA ದೊಡ್ಡದಾಗಿದ್ದರೆ ಅದು ಹಿಂದೆ ಉಳಿತದೆ, ಸಣ್ಣದಾಗಿದ್ದರೆ ಮುಂದೆ ಹೋಗ್ತಾ ಇರ್ತದೆ ಅಷ್ಟೇ. ಸ್ಮಾಲರ್ ದಿ DNA ಫ್ರಾಗ್ಮೆಂಟ್ಸ್ ದೇ ಮೂವ್ ಫಾಸ್ಟರ್ ಟುವರ್ಡ್ಸ್ ದಿ ಆ್ಯನೋಡ್, ಬಿಗರ್ ದಿ DNA ಫ್ರಾಗ್ಮೆಂಟ್ಸ್ ದೇ ಆ್ಯಕ್ಚುಲಿ ಲ್ಯಾಗ್ ಬಿಹೈಂಡ್ ಬಿಕಾಸ್ ಸೈಜು ಅಷ್ಟೇ. ಸೊ ಸೈಜ್ ಮೇಲೆ. ಇನ್ ಜೆಲ್ ಎಲೆಕ್ಟ್ರೋಫೋರೋಸಿಸ್ ದ ಸಪರೇಟೆಡ್ DNA ಫ್ರಾಗ್ಮೆಂಟ್ಸ್ ಕ್ಯಾನ್ ಬಿ ವಿಜುವಲೈಸ್ಡ್ ಬೈ ಯೂಸಿಂಗ್ ಒಂದು ಸ್ಟೈನ್ ಇದೆ ಅಲ್ವಾ, ಎಥಿಡಿಯಂ ಬ್ರೋಮೈಡ್. ಈ ಜೆಲ್ ಎಲೆಕ್ಟ್ರೋಫೋರೋಸಿಸಿಂದ ಒಂದು ಕ್ವಶನ್ ಅಂತ ಕೇಳಲೇಬೇಕಪ್ಪ, ಬಿಕಾಸ್ ದಟ್ಸ್ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಇಥಿಡಿಯಂ ಬ್ರೋಮೈಡ್ ನೆನ್ಪಿಟ್ಕೊಳ್ಳಿ. ಇಲ್ಯೂಷನ್ ಅಂದರೆ ಒಂದು ಸೆಲೆಕ್ಟೆಡ್ DNA ಫ್ರಾಗ್ಮೆಂಟನ್ನು ಜೆಲ್ ಪೀಸಿಂದ ಕಟ್ ಮಾಡಿ ಹೊರಗೆ ತೆಗೆಯುವಂಥ ಮೆಥಡು. ಆಮೇಲೆ ಡೆಫಿನೇಷನ್, ಐಸೋಲೇಷನ್ ಆ್ಯಂಡ್ ಸಪರೇಷನ್ ಆಫ್ ದಿ DNA ಫ್ರಾಗ್ಮೆಂಟ್ಸ್ ಈ ಆಫ್ಟರ್ ಟ್ರೀಟಿಂಗ್ ವಿತ್ ರಿಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯಸ್ ಫ್ರಮ್ ದಿ ಅಗರೋಸ್ ಜೆಲ್ ಮ್ಯಾಟ್ರಿಕ್ಸ್. ಇದಕ್ಕೆ ನಾವು ಜೆಲ್ ಎಲೆಕ್ಟ್ರೋಫೋರೋಸಿಸ್ ಅಂತ ಕರಿತೀವಿ. ಮತ್ತು ಆರೆಂಜ್ ಬ್ಯಾಂಡ್ಸು ಯಾವಾಗ ಕಾಣುತ್ತೆ ಅಂತ ಹೇಳಿದ್ರೆ ನೀವು ಸ್ಟೈನ್ ಮಾಡಿದ ನಂತರ ಆಟೋ ರೇಡಿಯೋಗ್ರಫಿಗೆ ಅದನ್ನು ಇಟ್ಟಾಗ ಅಲ್ವಾ. ಸೊ ಈ ಥರ ಪದಗಳನ್ನು ದಯವಿಟ್ಟು ನೆನ್ಪಿಟ್ಕೊಳ್ಳಿ. ಮತ್ತು DNAದು ಚಾರ್ಜು ನೆಗೆಟಿವ್ ಇರುತ್ತೆ. DNA ಯಾವತ್ತು ಸೈಜ್ ಮೇಲೆ ಅಂದರೆ ಸ್ಮಾಲರ್ DNA ಫ್ರಾಗ್ಮೆಂಟ್ಸ್ ಆ್ಯನೋಡ್ ಕಡೆ ಮೂವ್ ಆಗ್ತದೆ, ಅಂದರೆ ಪಾಸಿಟಿವ್ ಚಾರ್ಜ್ ಕಡೆ. ಈ ಬಿಗರ್ DNA ಫ್ರಾಗ್ಮೆಂಟ್ಸ್ ಹಿಂದೆ ಉಳಿದು ಬಿಡ್ತದೆ. ಇಷ್ಟೇ. ಈ ಥರ ಒಂದು ಕಾನ್ಸೆಪ್ಟನ್ನು ನೀವು ಕರೆಕ್ಟಾಗಿ ಅರ್ಥ ಮಾಡಿಕೊಂಡ್ರೆ ನಿಮ್ಗೆ ಯಾವುದೇ ಕ್ವಶನ್ ಈ ಒಂದು ಕಾನ್ಸೆಪ್ಟಿಂದ ಕೇಳಿದ್ರೆ ಈಸಿಯಾಗಿ ಉತ್ತರಿಸಬಹುದು. ನಂತರ ನೋಡಿ, ದ ಸಪರೇಟೆಡ್ ಬ್ಯಾಂಡ್ಸ್ ಆಫ್ DNA ಆರ್ ಕಟ್ ಫ್ರಮ್ the agarose gel and extracted from the gel piece. This step is known as ಇಲ್ಯೂಷನ್. ಸಿಂಪಲ್ ಇದೆ ಅಲ್ವಾ. ಸ್ಪೂಲಿಂಗ್ ಅಂದರೆ ಗೊತ್ತಿದೆಯಾ? ಸ್ಪೂಲಿಂಗ್ ಅಂತ ಹೇಳಿದ್ರೆ ಈ ಒಂದು ಈಗ ಬ್ಯಾಕ್ಟೀರಿಯಾ ಸೆಲ್ ತೊಗೊಳ್ಳಿ, ನೀವು ಲೈಸೋಸೈಮ್ ಮುಖಾಂತರ ಬ್ಯಾಕ್ಟೀರಿಯಾವನ್ನು ಟ್ರೀಟ್ ಮಾಡಿ ಸೆಲ್ ವಾಲನ್ನು ಡಿಸಾಲ್ವ್ ಮಾಡಿ ಕೊಡ್ತದೆ. ಒಳಗಡೆ RNA ಪ್ರೋಟೀನ್ ಮತ್ತು DNA ಇರುತ್ತೆ. ನಾನೀಗ ಪ್ರೋಟಿಯಸ್ ಎನ್ಸೈಮನ್ನು ಹಾಕ್ತೀನಿ, ಪ್ರೋಟೀನನ್ನು ಡೈಜೆಸ್ಟ್ ಮಾಡಿಬಿಡ್ತೀನಿ. ಉಳ್ಕೊಂಡಿದ್ದು 2 RNA ಮತ್ತು DNA. RNAಸನ್ನು ಹಾಕ್ತೀನಿ, ಅದೇನು ಮಾಡುತ್ತೆ RNAಯನ್ನು ಡೈಜೆಸ್ಟ್ ಮಾಡ್ತದೆ. ಉಳಿದಿರೋದು 1 DNA. ಈ DNA ಏನಾಗ್ತದೆ, ಚಿಲ್ಡ್ ಇಥನಾಲನ್ನು ಹಾಕಬೇಕು. ಆವಾಗ ಅದು ಪ್ರೆಸಿಪಿಟೇಟ್ ಆಗಿ ಮೇಲ್ಗಡೆ ತೇಲ್ತದೆ. ನಂತರ ಒಂಥರ ಈ ಯು ಶೇಪ್ ಇರುವಂಥ ಒಂದು ಸಣ್ಣ ಕಡ್ಡಿ ಥರ ಇರುತ್ತೆ, ಅದನ್ನು ಹಾಕಿಬಿಟ್ಟು ಹೊರಗೆ ತೆಗಿತಾರೆ DNAನ. ಇದಕ್ಕೆ ನಾವು ಸ್ಪೂಲಿಂಗ್ ಅಂತ ಕರೆಯೋದು. ಇಟ್ ಈಸ್ ನಥಿಂಗ್ ಬಟ್ ಎಕ್ಸ್ಟ್ರಾಕ್ಷನ್ ಆಫ್ ದಿ ರಿಮೂವಲ್ ಆಫ್ ದಿ DNA ಫ್ರಮ್ ದಿ ಚಿಲ್ಡ್ ಇಥನಾಲ್ ಮ್ಯಾಟ್ರಿಕ್ಸ್ ಎಷ್ಟೇ. ಸೊ ಹಾಗೆ ನೋಡೋದಾದರೆ ಅದು ಸ್ಪೂಲಿಂಗ್ ಆಯಿತು. ಸ್ಪ್ಲೈಸಿಂಗ್ ಬಗ್ಗೆ ಗೊತ್ತಿದೆ. ಕ್ಲೋನಿಂಗ್ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿದೆ. ಈಗ ಒಂದು ಬ್ಯಾಕ್ಟೀರಿಯಾ ಡಿವೈಡ್ ಆಗಿ 2 ಬ್ಯಾಕ್ಟೀರಿಯಾನ ಉತ್ಪತ್ತಿ ಮಾಡ್ತದೆ. ಬೋತ್ ದೀಸ್ ಬ್ಯಾಕ್ಟೀರಿಯಾಸ್ ಆರ್ ಆಫ್ ಸ್ಪ್ರಿಂಗ್ಸ್ ವಿಚ್ ಆರ್ ಮಾರ್ಫಾಲಜಿಕಲಿ ಆ್ಯಂಡ್ ಜೆನೆಟಿಕಲಿ ಸಿಮಿಲರ್. ಕ್ಲಾನ್ಸ್ ಅಂತ ಕರಿತೀವಿ ಅಲ್ವಾ. ಓಕೆ, ನೆಕ್ಸ್ಟ್ ನೋಡಿ, ಪ್ರೊಸೀಜರ್ ಥ್ರೂ ವಿಚ್ ಅ ಪೀಸ್ ಆಫ್ DNA ಈಸ್ ಇಂಟ್ರಡ್ಯೂಸ್ಡ್ ಇನ್ ಟು ಅ ಹೋಸ್ಟ್ ಆರ್ಗನಿಸಮ್. ಇದಕ್ಕೇನು ಕರೀತಾರೆ ಅಂತ ಹೇಳಿದ್ರೆ ಟ್ರಾನ್ಸ್ಫಾರ್ಮೇಷನ್ ಅಂತ ಕರಿತೀವಿ. ಯಾವುದೇ ಒಂದು ಹೋಸ್ಟ್ ಆರ್ಗನಿಸಮ್, ಬ್ಯಾಕ್ಟೀರಿಯಾ ತಗೊಳ್ಳಿ, ಅದೇನು ಮಾಡುತ್ತೆ ಅಂತ ಹೇಳಿದ್ರೆ ಒಂದು ಫಾರಿನ್ DNA ತಗೊಳ್ಳುತ್ತೆ. ದ ಎಬಿಲಿಟಿ ಆಫ್ ದಿ ಹೋಸ್ಟ್ ಆರ್ಗನಿಸಮ್ ಟು ಟೇಕ್ ಅಪ್ ದಿ ಫಾರಿನ್ DNA, ಅದರ DNA ಬಿಟ್ಟು ಬೇರೆ ಯಾವುದಾದ್ರು DNA ತಗೊಳ್ಳೋದಾಗಿದ್ದರೆ ಅದಕ್ಕೆ ನಾವು ಟ್ರಾನ್ಸ್ಫಾರ್ಮೇಷನ್ ಅಂತ ಕರಿತೀವಿ. ನೆನ್ಪಿಟ್ಕೊಳ್ಳಿ. ಆಪ್ಷನ್ ಎ ಕರೆಕ್ಟ್ ಇದೆ. ಟ್ರಾನ್ಸ್ಲೇಷನ್ ಬಗ್ಗೆ ಗೊತ್ತಿದೆ. mRNAದಿಂದ ಪಾಲಿಪೆಪ್ಟೈಡನ್ನು ಉತ್ಪತ್ತಿ ಮಾಡೋದು ಟ್ರಾನ್ಸ್ಲೇಷನ್. ಟ್ರಾನ್ಸ್ಕ್ರಿಪ್ಷನ್ ಅಂತ ಹೇಳಿದ್ರೆ DNA ಟೆಂಪ್ಲೇಟು mRNAನ ಉತ್ಪತ್ತಿ ಮಾಡುವಂಥದ್ದು. ಟ್ರಾನ್ಸ್ಡಕ್ಷನ್ ಅಂತ ಒಂದಿದೆ ನೋಡಿ, ಇದು ಈ ಬ್ಯಾಕ್ಟೀರಿಯೋಫೇಜಸ್ ಇರುತ್ತಲ್ವ, ವೈರಸ್ಸು, ಅದೇನು ಮಾಡುತ್ತೆ ಅಂತ ಹೇಳಿದ್ರೆ ಒಂದು ಬ್ಯಾಕ್ಟೀರಿಯಾದ ಮೇಲೆ ಕೂತ್ಕೊಳ್ಳುತ್ತೆ. ನಂತರ ಅದರ DNA ಅಥವಾ RNAನ ಇಂಜೆಕ್ಟ್ ಮಾಡುವಂಥದ್ದು. ಎಲ್ಲಿಗೆ? ಈ ಹೋಸ್ಟ್ ಆರ್ಗನಿಸಮ್ಗೆ. ಇದಕ್ಕೆ ನಾವು ಟ್ರಾನ್ಸ್ಡಕ್ಷನ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ನೋಡಿ, ಆಂಫಿಸಿಲಿನ್, ಕ್ಲೋರಾಂಫಿನಿಕಾಲ್ ಆ್ಯಂಡ್ ಟೆಟ್ರಾಸೈಕ್ಲಿನ್ ಆರ್ ಕನಾಮೈಸಿನ್ ಆರ್ ಯೂಸ್ಫುಲ್ ಸೆಲೆಕ್ಟೇಬಲ್ ಮಾರ್ಕರ್ಸ್ ಫಾರ್ ಅಂತಿದೆ ನೋಡಿ. ಸೊ ಈ ಆಂಫಿಸಿಲಿನ್, ಕ್ಲೋರಾಂಫಿನಿಕಾಲ್, ಕನಾಮೈಸಿನ್ ಅಥವಾ ಟೆಟ್ರಾಸೈಕ್ಲಿನ್ ಅಂತ ಹೇಳುವಂಥದ್ದು ಒಂದು ಆ್ಯಂಟಿಬಯೋಟಿಕ್ ರೆಸಿಸ್ಟೆಂಟ್ ಜೀನ್. ಇದನ್ನು ಯೂಸ್ ಮಾಡಿಕೊಂಡೆ ವೆದರ್ ದಿ ಪ್ಲಾಸ್ಮಿಡ್ ಹ್ಯಾಸ್ ಟೇಕನ್ ಅಪ್ ದಿ ಫಾರಿನ್ DNA ಅಥವಾ ನಾಟ್, ಅಥವಾ ವೆದರ್ ದಿ ಹೋಸ್ಟ್ ಆರ್ಗನಿಸಮ್ ಇಸ್ ಟ್ರಾನ್ಸ್ಫಾರ್ಮ್ಡ್ ಅಥವಾ ಫಾರಿನ್ DNA ತಗೊಂಡಿದೆಯಾ ಇಲ್ವಾ, ಆಯಿತಾ, ಅಥವಾ ನಾನ್ ಟ್ರಾನ್ಸ್ಫಾರ್ಮ್ಡ್ ಅಂತ ಕಂಡುಹಿಡಿತಾರೆ. ಸೊ ಈ ಸೆಲೆಕ್ಟೇಬಲ್ ಮಾರ್ಕರ್ ಜೀನ್ಸ್ಗಳು ಪ್ಲಾಸ್ಮಿಡಲ್ಲಿ 1 ಅಥವಾ 2 ಇರಲೇಬೇಕು. ಅದನ್ನ ಇಟ್ಕೊಂಡೇ ಇದನ್ನು ಈ ಪ್ರಾಸೆಸನ್ನು ಮಾಡ್ತಾರೆ. ಸೊ ಇದನ್ನು ಈ ಒಂದು ಏನು ಈ ಟೆಟ್ರಾಸೈಕ್ಲಿನ್, ಆಂಫಿಸಿಲಿನ್, ಕ್ಲೋರಾಂಫಿನಿಕಾಲ್ ಅಥವಾ ಕನಾಮೈಸಿನ್ ಏನಿದೆ ಅದನ್ನು ನಾರ್ಮಲಿ ಈ ಕೊಲೈ ಬ್ಯಾಕ್ಟೀರಿಯಾಗಳಲ್ಲಿ ಸೆಲೆಕ್ಟೇಬಲ್ ಮಾರ್ಕರ್ ಜೀನ್ ಆಗಿ ಯೂಸ್ ಮಾಡ್ತಾರೆ. ಸೊ ಆಪ್ಷನ್ ಸಿ ಏನಿದೆ ಅದು ಕರೆಕ್ಟ್ ಆದಂಥ ಒಂದು ಉತ್ತರ.
ನೆಕ್ಸ್ಟ್ ನೋಡಿ, ವಿಚ್ ಆಫ್ ದಿ ಫಾಲೋವಿಂಗ್ ಆರ್ ಫೌಂಡ್ ಇನ್ ಪ್ಲಾಸ್ಮಿಡ್ PBR 322. ಸರಿ ಅಬ್ಸರ್ವ್ ಮಾಡಬೇಕಾಗ್ತದೆ ನೋಡಿ. ಆಪ್ಷನ್ ಡಿಗೆ ಹೋದರೆ ಲ್ಯಾಕ್ ಝೆಡ್ ಜೀನ್ ಅದು ಇದೆಯಾ ಅದರಲ್ಲಿ PBR 322ನಲ್ಲಿ? ಇಲ್ಲ. ಓಕೆ. ಟೆಟ್ರಾಸೈಕ್ಲಿನ್ ಇದೆ, ಆಂಫಿಸಿಲಿನ್ ಇದೆ, ಓರಿಸೈಟ್ ಇದೆ. ಸೊ ಆಪ್ಷನ್ ಡಿ ABC ಕರೆಕ್ಟ್. ಆ ಡಯಾಗ್ರಾಮ್ ನೋಡ್ಕೊಂಡ್ರೆ ಮುಗೀತಷ್ಟೇ. ಈ ಡಯಾಗ್ರಾಮನ್ನು ಯಾವ ರೀತಿಯಲ್ಲಿ ನೆನ್ಪಿಟ್ಕೋಬೇಕು ಅಂತ ಹೇಳಿ ಒಂದು ಸಣ್ಣ ವೀಡಿಯೋ ಸೆಷನ್ ಮಾಡಿದ್ದೀನಿ ನಾನು, ದಯವಿಟ್ಟು ಅದನ್ನು ನೋಡಿ ಮರಿಬೇಡಿ. ಸೊ ಇಟ್ಸ್ ವೆರಿ ಸಿಂಪಲ್, ಅದನ್ನು ಕೋಡ್ ಕೊಟ್ಟಿದ್ದೀನಿ, ಹೌ ಟು ರಿಮೆಂಬರ್ ಇಟ್. ಸೊ ನಿಮ್ಗೆ ಈಸಿಯಾಗಿ ಅದನ್ನು ನೆನ್ಪಿಟ್ಕೋಬಹುದು. ಓಕೆ. ಪ್ರೆಸೆನ್ಸ್ ಆಫ್ ಇನ್ಸರ್ಟ್ results into insertional inactivation of the beta galactosidase gene and the colonies do not produce any color. These are identified as ಅಂತ ಹೇಳಿ. ಸೊ ಏನಪ್ಪ ಇದು ಅಂತ ಹೇಳಿದ್ರೆ ಬ್ಲೂ ವೈಟ್ ಸ್ಕ್ರೀನಿಂಗ್ ಅಂತ ನಾವು ಕರಿತೀವಿ ಇದಕ್ಕೆ. ಏನಿದು ಬ್ಲೂ ವೈಟ್ ಸ್ಕ್ರೀನಿಂಗ್ ಅಂತ ಹೇಳಿದ್ರೆ, ಈಗ ಒಂದು ಪ್ಲಾಸ್ಮಿಡ್ ತೊಗೊಳ್ಳೋಣ, ಅದರಲ್ಲಿ ಒಂದು ಪರ್ಟಿಕ್ಯುಲರು ಒಂದು ಜೀನ್ ಇರುತ್ತೆ, ಅದ್ರ ಏನು ಉತ್ಪತ್ತಿ ಮಾಡುತ್ತೆ ಅಂತ ಹೇಳಿದ್ರೆ ಬೀಟಾ ಗ್ಯಾಲಕ್ಟೋಸಿಡೇಸ್ ಅಂತ ಹೇಳುವಂಥ ಒಂದು ಎನ್ಸೈಮನ್ನು ಉತ್ಪತ್ತಿ ಮಾಡುತ್ತೆ. ಓಕೆ. ಸೊ ಅದೇ ಜಾಗಕ್ಕೆ ನಾನೇನು ಮಾಡ್ತೀನಿ, ಜೀನ್ ಆಫ್ ಇಂಟ್ರೆಸ್ಟನ್ನು ಬಂದ್ಬಿಟ್ಟು ಲೈಗೇಟ್ ಮಾಡ್ತೀನಿ. ಅವಾಗ ಏನಾಯಿತು, ಬೀಟಾ ಗ್ಯಾಲಕ್ಟೋಸಿಡೇಸ್ ಜೀನ್ದು ಪೀಸ್ ಏನಿದೆ ಅದನ್ನು ನಾವು ತೆಗಿಲೇಬೇಕಾಗ್ತದಲ್ಲ ಹೊರಗಡೆ. ಸೊ ಇನ್ಸರ್ಷನಲ್ ಇನ್ಆಕ್ಟಿವೇಶನ್. ಸೊ ನಾನು ಯಾವಾಗ ಫಾರಿನ್ DNA ಬಂದ್ಬಿಟ್ಟು ಅದಕ್ಕೆ ಲೈಗೇಟ್ ಮಾಡ್ತೀನಿ, ಈ ಆಟೋಮೆಟಿಕಲಿ ಬೀಟಾ ಗ್ಯಾಲಕ್ಟೋಸಿಡೇಸ್ ಜೀನ್ ಹೊರಗೆ ಹೋಗಲೇಬೇಕಾಗ್ತದೆ. ಸೊ ಬೀಟಾ ಗ್ಯಾಲಕ್ಟೋಸಿಡೇಸ್ ಎನ್ಸೈಮ್ ಉತ್ಪತ್ತಿ ಆಗೋದೇ ಇಲ್ಲ. ಇನ್ಸರ್ಷನಲ್ ಇನ್ಆಕ್ಟಿವೇಶನ್ ಬಿಕಾಸ್ ಆಫ್ ದಿ ಇನ್ಸರ್ಟ್. ಫಾರಿನ್ DNA ಇನ್ಸರ್ಟ್ ಮಾಡಿದ್ದೀರಿ ಆ ಜಾಗದಲ್ಲಿ, ಅದರ ಬಗ್ಗೆನೇ ಒಂದು ಕ್ವಶನ್ ಕೇಳಿರೋದು. ಸೊ ಈಗ ನಮಗೆ ರೀಕಾಂಬಿನೆಂಟ್ DNA ಬಂತು ಅಂದರೆ ಅರ್ಥ ಮಾಡ್ಕೊಳ್ಳಿ, ಇದು ಫಾರಿನ್ DNA, ಇದು ಮುಂಚೆ ಏನಿತ್ತು ಪ್ಲಾಸ್ಮಿಡ್ ಇತ್ತು. ಸೊ ಇಲ್ಲಿ ಈ ಜಾಗದಲ್ಲಿ ಬೀಟಾ ಗ್ಯಾಲಕ್ಟೋಸಿಡೇಸೇ ಒಂದು ಜೀನ್ ಇತ್ತು, ಅದರಿಂದ ಬೀಟಾ ಗ್ಯಾಲಕ್ಟೋಸಿಡೇಸ್ ಎನ್ಸೈಮ್ ಉತ್ಪತ್ತಿ ಆಗಬೇಕಿತ್ತು. ಈಗ ನಾನು ಕಟ್ ಮಾಡಿಬಿಟ್ಟೆ, ಹಿಂಗಾಯಿತು. ಈಗ ನಾನು ಫಾರಿನ್ DNA ಹಾಕಿದ್ದೀನಿ. ಸೊ ಹೊರಗಿರೋ ಒಂದು ಪೀಸ್ ಹೊರಗೋಯ್ತು, ಅದೇ ಬೀಟಾ ಗ್ಯಾಲಕ್ಟೋಸಿಡೇಸ್, ಇನ್ಸರ್ಷನಲ್ ಇನ್ಆಕ್ಟಿವೇಶನ್. ಸೊ ಈಗ RDNA ಉತ್ಪತ್ತಿ ಆಯಿತು. ಆಮೇಲೆ ಏನು ಮಾಡ್ತೀನಿ, ಇದನ್ನು ಹೋಸ್ಟ್ ಆರ್ಗನಿಸಮ್ಗೆ ಹಾಕ್ತೀನಿ. ಈಗ ನನಗೊಂದು ಡೌಟು, ಹೋಸ್ಟ್ ಆರ್ಗನಿಸಮಲ್ಲಿ RDNA ಹೋಗಿದೆಯಾ ಇಲ್ವಾ? ಬಿಕಾಸ್ ಇದೆಲ್ಲ ಮಾಲಿಕ್ಯುಲರ್ ಲೆವೆಲ್ನಲ್ಲಿ ಆಗ್ತಾ ಇರೋದಲ್ವ, ನಿಮ್ಮ ಕಣ್ಣಿಗೆ ಕಾಣೋದೇ ಇಲ್ಲ ಏನಾಗ್ತಿದೆ ಅಂತ ಹೇಳ್ಬಿಟ್ಟು. ವೆದರ್ ಯುವರ್ ಎಕ್ಸ್ಪೆರಿಮೆಂಟ್ಸ್ ಆರ್ ಸಕ್ಸಸ್ ಆರ್ ಫೇಲ್ಯೂರ್ ಅಂತ ಹೆಂಗೆ ಕಂಡುಹಿಡಿತೀರಿ? ಅದಕ್ಕೆ ಏನು ಮಾಡ್ತೀರಿ, ಈ ಬ್ಯಾಕ್ಟೀರಿಯಾಗಳನ್ನು ಒಂದು ಟ್ರಾನ್ಸ್ಫಾರ್ಮ್ಡ್ ಆಗಿರ್ಬೋದು ಅಥವಾ ನಾನ್ ಟ್ರಾನ್ಸ್ಫಾರ್ಮ್ಡ್ ಆಗಿರ್ಬೋದು. ಟ್ರಾನ್ಸ್ಫಾರ್ಮ್ಡ್ ಅಂದರೆ RDNA ಹೊಂದಿರುವಂಥದ್ದು, ಅಂದರೆ ಒಂದು ಪ್ಲಾಸ್ಮಿಡ್ ಹಾಗೂ ಜೀನ್ ಆಫ್ ಇಂಟ್ರೆಸ್ಟ್. ನಾನ್ ಟ್ರಾನ್ಸ್ಫಾರ್ಮ್ಡ್ ಅಂತ ಹೇಳಿದ್ರೆ ಅದರಲ್ಲಿ ರೀಕಾಂಬಿನೆಂಟ್ DNA ಇರೋದೇ ಇಲ್ಲ, ಅರ್ಥ ಮಾಡ್ಕೊಳ್ಳಿ. ಸೊ ಅದನ್ನೇನು ಮಾಡ್ತಾರೆ ಅಂತ ಹೇಳಿದ್ರೆ ಒಂದು ಈ ಕ್ರೋಮೋಜಿನಿಕ್ ಸಬ್ಸ್ಟ್ರೇಟ್ನಲ್ಲಿ ಬಿಡ್ತಾರೆ. ಆವಾಗ ನಿಮಗೇನಾದರೂ ಒಂದು ಕಲರ್ ಬಂದರೆ, ಒಂದು ಬ್ಲೂ ಕಲರ್ ಬಂದರೆ ಅದರ ಅರ್ಥ ಏನು ಅಂತ ಹೇಳಿದ್ರೆ ಆ ಪ್ಲಾಸ್ಮಿಡ್ ಏನಿತ್ತು ಬ್ಯಾಕ್ಟೀರಿಯಾದೊಳಗಡೆ ಅದು ಫಾರಿನ್ ಜೀನನ್ನು ತಗೊಂಡಿಲ್ಲ, ಸ್ಟಿಲ್ ಬೀಟಾ ಗ್ಯಾಲಕ್ಟೋಸಿಡೇಸ್ ಜೀನ್ ಅಲ್ಲಿ ಆ್ಯಕ್ಟಿವ್ ಇದೆ. ನಿಮ್ಮ ಏನೆಲ್ಲ ಕೆಲಸ ಮಾಡಿದಿರಿ ಅದೆಲ್ಲ ಫೇಲ್ಡ್. ಯಾವಾಗ ಆ ಒಂದು ಕ್ರೋಮೋಜೆನಿಕ್ ಸಬ್ಸ್ಟ್ರೇಟಲ್ಲಿ ಯಾವುದೇ ಕಲರ್ ಡೆವಲಪ್ ಆಗಲಿಲ್ಲ, ಅಂದರೆ ಅದು ವೈಟ್ ಕಲರ್ ಆಗಿದ್ದರೆ ಅದರ ಅರ್ಥ ಏನು ಅಂತ ಹೇಳಿದ್ರೆ ನಿಮ್ಮ ಎಕ್ಸ್ಪೆರಿಮೆಂಟ್ ಸಕ್ಸಸ್. ಅಂದರೆ ಅಲ್ಲಿ ಬೀಟಾ ಗ್ಯಾಲಕ್ಟೋಸಿಡೇಸ್ ಜೀನನ್ನು ನೀವು ಹೊರಗೆ ತೆಗೆದು ನಿಮ್ಮ ಜೀನ್ ಆಫ್ ಇಂಟ್ರೆಸ್ಟನ್ನು ಲೈಗೇಟ್ ಮಾಡಿದ್ದೀರಿ ಇಷ್ಟೇ. ಸೊ ಬ್ಲೂ ವೈಟ್ ಸ್ಕ್ರೀನಿಂಗ್ ಅಂತ ಕರೀತಾರೆ. ಬ್ಲೂ ಕಲರ್ ಬಂದರೆ ನಿಮ್ಮ ಎಕ್ಸ್ಪೆರಿಮೆಂಟ್ಸ್ ಫೇಲ್ಡ್ ಆಗಿದೆ, ಸ್ಟಿಲ್ ಬೀಟಾ ಗ್ಯಾಲಕ್ಟೋಸಿಡೇಸ್ ಜೀನ್ ಅಲ್ಲೇ ಇದೆ. ಈಗ ಯಾವುದೇ ಕಲರ್ ಡೆವಲಪ್ ಆಗಿಲ್ಲ ಅಂತ ಹೇಳಿದ್ರೆ ನಿಮ್ಮ ಎಕ್ಸ್ಪೆರಿಮೆಂಟ್ ಸಕ್ಸಸ್. ಯಾಕೆ ಅಂತ ಹೇಳಿದ್ರೆ ಇನ್ಸರ್ಷನಲ್ ಇನ್ಆಕ್ಟಿವೇಷನ್ ಆಫ್ ಬೀಟಾ ಗ್ಯಾಲಕ್ಟೋಸಿಡೇಸ್ ಜೀನ್ ಆಗಿದೆ, ಅದೇ ಜಾಗದಲ್ಲಿ ನಿಮ್ಮ ಜೀನ್ ಆಫ್ ಇಂಟ್ರೆಸ್ಟ್ ಬಂದಿದೆ ಇಷ್ಟೇ. ಸೊ ಇದಕ್ಕೆ ನಾವು ರೀಕಾಂಬಿನೆಂಟ್ ಕಾಲನೀಸ್ ಆಪ್ಷನ್ ಸಿ ಏನಿದೆ ಅದು ಕರೆಕ್ಟ್ ಆದಂಥ ಒಂದು ಉತ್ತರ. ಓಕೆ, ನೆಕ್ಸ್ಟ್ ನೋಡೋದಾದರೆ inactivation of gene for synthesis of specific enzyme due to insertion of a gene of interest to the site of enzyme producing gene which is referred to as insertional inactivation. ಅದರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ. ಓಕೆ, ಇದಕ್ಕೆ ಯೂಸ್ ಮಾಡುವಂಥ ಮೆಥಡ್ ಬ್ಲೂ ವೈಟ್ ಸ್ಕ್ರೀನಿಂಗ್. ಓಕೆ, ನೆನ್ಪಿಟ್ಕೊಳ್ಳಿ. ದ ಪ್ಲಾಸ್ಮಿಡ್ ಯೂಸ್ ಟು ಟ್ರಾನ್ಸ್ಫರ್ ಜೀನ್ಸ್ ಇನ್ ಪ್ಲಾಂಟ್ಸ್ ಈಸ್, ಯಾವುದು ಜೀನ್ ಪ್ಲಾಸ್ಮಿಡನ್ನು ಯೂಸ್ ಮಾಡ್ತೀರಿ? ಅಗ್ರೋಬ್ಯಾಕ್ಟೀರಿಯಂ ಟ್ಯುಮಿಫೇಷನ್ ಅಂತ ಹೇಳುವಂಥ ಬ್ಯಾಕ್ಟೀರಿಯಾದಲ್ಲಿ ಟ್ಯೂಮರ್ ಇಂಡ್ಯೂಸಿಂಗ್ ಪ್ಲಾಸ್ಮಿಡ್ ಇರುತ್ತೆ. ಇದರ ಕೆಲಸ ಏನು ಅಂತ ಹೇಳಿದ್ರೆ ಪ್ಲಾಂಟ್ಗಳಲ್ಲಿ ಟ್ಯೂಮರನ್ನು ಸ್ಟಾರ್ಟ್ ಮಾಡೋದು, ಇಂಡ್ಯೂಸ್ ಮಾಡುವಂಥದ್ದು. ಸೊ TI ಪ್ಲಾಸ್ಮಿಡನ್ನು ನಾವು ನಾರ್ಮಲಿ ಪ್ಲಾಸ್ಮಿಡ್ ಆಗಿ ಯೂಸ್ ಮಾಡ್ತೀವಿ ಇಷ್ಟೇ. ಸೊ ಆಪ್ಷನ್ ಎ ಏನಿದೆ ಅದು ಕರೆಕ್ಟ್ ಆದಂಥ ಉತ್ತರ, ನೆನ್ಪಿಟ್ಕೊಳ್ಳಿ. TDNA, ಇದಕ್ಕೆ TI ಪ್ಲಾಸ್ಮಿಡ್ಗೆ ಇನ್ನೊಂದು ಹೆಸರೇ TDNA. ಓಕೆ, is extracted from agrobacterium tumefaciens. Easy ಅಲ್ವಾ? TI plasmid used for making the transgenic plant is obtained from agrobacterium tumefaciens. ಯಾವ ಥರ ಬೇಕಾದರೂ ಕೇಳ್ಬೋದು, which is related to tumor inducing plasmid ಅಥವಾ agrobacterium tumefaciens. agrobacterium tumefaciensನ ಯೂಸ್ ಮಾಡೋದು ಪ್ಲಾಂಟ್ಗಳಲ್ಲಿ ಮಾತ್ರ, ಆ್ಯನಿಮಲ್ಗಳಲ್ಲಿ ಮಾಡೋದೇ ಇಲ್ಲ, ನೆನ್ಪಿಟ್ಕೊಳ್ಳಿ. ಜೆನೆಟಿಕ್ ಇಂಜಿನಿಯರಿಂಗ್ ಇನ್ ಆ್ಯನಿಮಲ್ಸ್ ಮಾಡೋದಿಲ್ಲ. ಓಕೆ, ವೆಕ್ಟರ್ ಯೂಸ್ ಟು ಟ್ರಾನ್ಸ್ಫರ್ ಜೀನ್ ಆಫ್ ಇಂಟ್ರೆಸ್ಟ್ ಇನ್ ಆ್ಯನಿಮಲ್ಸ್. ಆ್ಯನಿಮಲ್ಸ್ ಆದಾಗ ಅಗ್ರೋಬ್ಯಾಕ್ಟೀರಿಯಂ ಟ್ಯುಮಿಫೇಷನನ್ನು ಯೂಸ್ ಮಾಡಲಿಕ್ಕೆ ಬರೋದಿಲ್ಲ, ಅದರ ಬದಲು ನೀವು ರೆಟ್ರೋವೈರಸಸ್ಗಳನ್ನು ಯೂಸ್ ಮಾಡಬೇಕಾಗ್ತದೆ. ಈ ರೆಟ್ರೋವೈರಸ್ಸಲ್ಲಿ ನಾರ್ಮಲಿ ಏನಿದೆ ಜೆನೆಟಿಕ್ ಮೆಟೀರಿಯಲ್ ವಿಚ್ ಕುಡ್ ಕಾಸ್ ಕ್ಯಾನ್ಸರ್, ವಿಚ್ ನಾರ್ಮಲ್ ಸೆಲ್ಗಳನ್ನು ಕ್ಯಾನ್ಸರ್ ಸೆಲ್ಗಳಾಗಿ ಪರಿವರ್ತಿಸುವಂಥ ಒಂದು ಗುಣ ಇರ್ತದೆ. ಅದಕ್ಕೆ ನಾವು ರೆಟ್ರೋವೈರಸಸ್ಸಲ್ಲಿರುವಂಥ DNA ಗಳನ್ನು ಹೊರಗೆ ತೆಗಿಲೇಬೇಕಾಗ್ತದೆ, ಮೇಕಿಂಗ್ ಇಟ್ ಡಿಸಾರ್ಮ್ಡ್.
ಸೊ ಡಿಸಾರ್ಮ್ಡ್ ರೆಟ್ರೋವೈರಸಸ್ಸನ್ನು ನಾವು ಒಂದು ಈ ವೆಕ್ಟರ್ ಆಗಿ ಯೂಸ್ ಮಾಡ್ಬೋದು. ಅದಕ್ಕೆ ನಾವು ಜೀನ್ ಆಫ್ ಇಂಟ್ರೆಸ್ಟನ್ನು ಹಾಕಿದರೆ ಅದರ ಕೆಲಸವನ್ನು ಅದು ಮಾಡ್ತದೆ. ಆದರೆ ಇನ್ಸ್ಟೆಡ್ ಆಫ್ ಇನ್ಸರ್ಟಿಂಗ್ ಇಟ್ಸ್ ಓನ್ DNA, ಇಟ್ ವಿಲ್ ಇನ್ಸರ್ಟ್ ದಿ ರಿಕಾಂಬಿನೆಂಟ್ DNA ಅಷ್ಟೇ. ಸೊ ಡಿಸಾರ್ಮ್ಡ್ ಇರಬೇಕಾಗ್ತದೆ, ಅದರ್ವೈಸ್ ಇಟ್ ವಿಲ್ ಟ್ರಾನ್ಸ್ಫಾರ್ಮ್ ನಾರ್ಮಲ್ ಸೆಲ್ಸ್ ಇಂಟು ಕ್ಯಾನ್ಸರಸ್ ಸೆಲ್ಸ್. ಅದು ಕೇಳಬಹುದು. ಓಕೆ, ಆಪ್ಷನ್ ಬಿ ಕರೆಕ್ಟ್ ಆದಂಥ ಉತ್ತರ. ರೆಟ್ರೋವೈರಸಸ್ ಆರ್ ಡಿಸಾರ್ಮ್ಡ್ ಬಿಫೋರ್ ಇಟ್ ಈಸ್ ಬೀಯಿಂಗ್ ಯೂಸ್ಡ್ ಟು ಟ್ರಾನ್ಸ್ಫರ್ ಜೀನ್ಸ್ ಟು ಆನಿಮಲ್ ಸೆಲ್ ಬಿಕಾಸ್ ಯಾಕೆ ದೇ ಕ್ಯಾನ್ ಟ್ರಾನ್ಸ್ಫಾರ್ಮ್ ನಾರ್ಮಲ್ ಸೆಲ್ಸ್ ಇಂಟು ಕ್ಯಾನ್ಸರ್ ಸೆಲ್ಸ್. ಆಪ್ಷನ್ ಡಿ ಕರೆಕ್ಟ್ ಆದಂಥ ಉತ್ತರ. Cells are bombarded with high velocity microparticles of gold or tungsten coated with DNA in plants. ಇದಕ್ಕೆ ಏನು ಕರೀತಾರೆ? ಬಯೋಲಿಸ್ಟಿಕ್ಸ್ ಅಥವಾ ಜೀನ್ ಗನ್ ಮೆಥಡ್. ಸೊ ಕಾಂಪಿಟೆನ್ಸಿ ಅಂತ ಕೇಳಿರ್ಬೋದಲ್ಲ. ಕಾಂಪಿಟೆನ್ಸಿ ಅಂತ ಹೇಳಿದ್ರೆ ಯು ಹ್ಯಾವ್ ಟು ಇನ್ಸರ್ಟ್ ದಿ ಜೀನ್ ಆಫ್ ಇಂಟ್ರೆಸ್ಟ್ ವಿಚ್ ಈಸ್ ಆಲ್ರೆಡಿ ಲೈಕ್ ಇದಕ್ಕೆ ರಿಕಾಂಬಿನೆಂಟ್ DNA ಮಾಡಿರ್ತೀರಿ, ಲೈಗೇಟೆಡ್ ಟು ಎ ಫಾರಿನ್ DNA. ಅದನ್ನು ಏನು ಮಾಡಬೇಕು ಅಂತ ಹೇಳಿದ್ರೆ ಒಂದು ಹೋಸ್ಟ್ ಆರ್ಗನಿಸಮ್ಗೆ ನೀವು ಹಾಕಬೇಕು. ಇದಕ್ಕೆ ನಾವು ಕಾಂಪಿಟೆನ್ಸಿ ಅಂತ ಕರಿತೀವಿ. ಇದರಲ್ಲಿ 3 ಮೆಥಡ್ ಬರುತ್ತೆ. ಒಂದು ಕೆಮಿಕಲ್ ಮೆಥಡ್, ಹೀಟ್ ಶಾಕ್ ಟ್ರೀಟ್ಮೆಂಟ್ ಅಂತ ಕೊಡೋದು ಬರುತ್ತೆ. ನಂತರ ಬಯೋಲಿಸ್ಟಿಕ್ಸ್ ಅಥವಾ ಜೀನ್ ಗನ್ ಮೆಥಡ್. ಇದರಲ್ಲಿ ಏನು ಮಾಡ್ತಾರೆ, ಈ ರಿಕಾಂಬಿನೆಂಟ್ DNAಗೆ ಗೋಲ್ಡ್ ಅಥವಾ ಟಂಗ್ಸ್ಟನ್ ಅಂತ ಕೋಟ್ ಮಾಡೋದು. ಸೊ ದ್ಯಾಟ್ ಅದು ಸ್ವಲ್ಪ ಹೆವಿ ಆಗ್ತದೆ. ನಂತರ ಅದನ್ನು ಹೈ ವೆಲಾಸಿಟಿಯಲ್ಲಿ ಮೂವ್ ಮಾಡಿಸೋದು. ಇಲ್ಲಿ ಹೋಸ್ಟ್ ಆರ್ಗನಿಸಮ್ ಇಡೋದು, ಅದರೊಳಗಡೆ ಆಟೋಮೆಟಿಕ್ ಆಗಿ ಹೋಗಿಬಿಡ್ತದೆ. ಇದಕ್ಕೆ ನಾವು ಬಯೋಲಿಸ್ಟಿಕ್ಸ್ ಜೀನ್ ಗನ್ ಮೆಥಡ್ ಅಂತ ಕರಿತೀವಿ. ಇನ್ನೊಂದು ಅಂತ ಹೇಳಿದ್ರೆ ಮೈಕ್ರೋ ಇಂಜೆಕ್ಷನ್. ಸೆಲ್ ತಗೊಳ್ಳಿ, ಹೋಸ್ಟ್ ಆರ್ಗನಿಸಮ್, ನಿಮ್ಮ ರಿಕಾಂಬಿನೆಂಟ್ DNA ಇಂಜೆಕ್ಷನ್ ಮುಖಾಂತರ ಅದರೊಳಗಡೆ ಹಾಕಿಬಿಡೋದು, ಇಷ್ಟೇ. ಅದನ್ನು ಈ ಮೈಕ್ರೋ ಇಂಜೆಕ್ಷನ್ ಮೆಥಡನ್ನು ಆನಿಮಲ್ ಸೆಲ್ಸ್ಗಳಲ್ಲಿ ಜೆನೆಟಿಕ್ ಇಂಜಿನಿಯರಿಂಗ್ ಮಾಡುವಾಗ ಮಾತ್ರ ಯೂಸ್ ಮಾಡ್ತಾರೆ. ಬಯೋಲಿಸ್ಟಿಕ್ಸ್ 100% ಪ್ಲ್ಯಾಂಟ್, ನೆನ್ಪಿಟ್ಕೊಳ್ಳಿ. ಬಯೋಲಿಸ್ಟಿಕ್ ಪ್ಲ್ಯಾಂಟು, ಮೈಕ್ರೋ ಇಂಜೆಕ್ಷನ್ ಆನಿಮಲ್ಸು. ಸೊ ಹಾಗೆ ನೋಡೋದಾದರೆ ಇಲ್ಲಿ ಆಪ್ಷನ್ ಡಿ ಏನಿದೆ ಅದು ಕರೆಕ್ಟ್ ಆದಂಥ ಉತ್ತರ. ನೆಕ್ಸ್ಟ್ ನೋಡಿ, ಮೆಥಡ್ ಯೂಸ್ಡ್ ಇನ್ ಇಂಟ್ರಡಕ್ಷನ್ ಆಫ್ ಏಲಿಯನ್ DNA ಆರ್ ರಿಕಮೆಂಡೆಡ್ DNA ಇಂಟು ಆನಿಮಲ್ ಸೆಲ್. ಈಗ ಹೇಳ್ಬೋದಾ? ಮೈಕ್ರೋ ಇಂಜೆಕ್ಷನ್ ಮೆಥಡ್. ಇದು ಭಾಳ ಸಲ ಕೇಳಿರುವಂಥ ಕ್ವಶನ್, ನಿಮಗೆ ಗೊತ್ತಿರಬೇಕು. ವೆರಿ ಈಸಿ ಇದೆ, ದಯವಿಟ್ಟು ಮಾರ್ಕ್ಸನ್ನು ಕಳ್ಕೊಬೇಡಿ. ನೆಕ್ಸ್ಟ್ ನೋಡಿ, ಎನ್ಸೈಮ್ ವಿಚ್ ಡೈಜೆಸ್ಟ್ ದಿ ಸೆಲ್ ವಾಲ್ ಆಫ್ ಬ್ಯಾಕ್ಟೀರಿಯಲ್ ಸೆಲ್ ವಾಲ್ ಅಂತ ಇದೆ. ಸೊ ಲೈಸೋಸೈಮ್. ಸೊ ಬ್ಯಾಕ್ಟೀರಿಯಾ ಅಥವಾ ಫಂಗಸ್ ಅಥವಾ ಪ್ಲ್ಯಾಂಟ್ ಸೆಲ್ ವಾಲ್ ಇರುತ್ತಲ್ವ, ನಾನೀಗ DNA ಅನ್ನು ತೆಗಿಬೇಕು, ಬ್ಯಾಕ್ಟೀರಿಯಾದು, ಫಂಗಸ್ದು ಅಥವಾ ಪ್ಲ್ಯಾಂಟ್ದು. ಫಸ್ಟ್ ಏನು ಮಾಡಬೇಕು, ಆ ಬ್ಯಾರಿಯರ್ ಇದೆ ಅಲ್ವಾ, ಸೆಲ್ ವಾಲನ್ನು ಡೈಜೆಸ್ಟ್ ಮಾಡಬೇಕು. ಬ್ಯಾಕ್ಟೀರಿಯಾ ಆಗಿದ್ದರೆ ಲೈಸೋಸೈಮಿಂದ ಟ್ರೀಟ್ ಮಾಡೋಣ. ಈಗ ಪ್ಲ್ಯಾಂಟ್ ಆಗಿದ್ದರೆ ಸೆಲ್ಯುಲೇಸ್ ಅಂತ ಹೇಳುವಂಥ ಎನ್ಸೈಮಿಂದ ಟ್ರೀಟ್ ಮಾಡಿ ಸೆಲ್ಲೋಸ್ ಪ್ಲ್ಯಾಂಟಲ್ಲಿ ಇರುತ್ತಲ್ವ ಅದನ್ನು ತೆಗೆದುಬಿಡೋದು. ಫಂಗಸ್ ಆಗಿದ್ದರೆ ಕೈಟಿನ್ ಇರುತ್ತಲ್ವ, ಸೊ ಕೈಟಿನೇಸ್ ಇದನ್ನು ಯೂಸ್ ಮಾಡಿಕೊಂಡು ನಾನು ಕೈಟಿನ್ ಅಂತ ಹೇಳುವಂಥ ಸೆಲ್ ವಾಲ್ ಕಾಂಪೊನೆಂಟನ್ನು ಡೈಜೆಸ್ಟ್ ಮಾಡಿದರೆ ಸೆಲ್ ವಾಲ್ ಡೈಜೆಸ್ಟ್ ಆಗಿಬಿಡ್ತದೆ. ನನಗೆ DNA ನೇರವಾಗಿ ಹೊರಗೆ ತೆಗಿಬೋದು, ಇಷ್ಟೇ. ಐಸೋಲೇಷನ್ ಆಫ್ ದಿ DNA. ಸೊ ಇದಕ್ಕೆ ಯೂಸ್ ಮಾಡುವಂಥ ಎನ್ಸೈಮ್ ನೋಡಿ ಕೊಟ್ಟಿದ್ದೀನಿ. enzyme which digests the cell wall of fungi cell chitinase. Okay, enzyme which digests the cell wall of plant cell cellulase ಅಂತಿದೆ. ಈಸಿ ಇದೆ ನೋಡಿ. The DNA isolated can be precipitated by using chilled. ಇಷ್ಟೆಲ್ಲ ಪ್ರಾಸೆಸ್ ಆದಮೇಲೆ ಈ ನಾನು ಚಿಲ್ಡ್ ಇಥನಾಲನ್ನು ಹಾಕ್ಬಿಟ್ಟು DNA ನ ಪ್ರೆಸಿಪಿಟೇಟ್ ಮಾಡಬೇಕು. ಚಿಲ್ಡ್ ಇಥನಾಲ್, ಇಲ್ಲಿ ಬರೀ ಇಥನಾಲ್ ಅಂತಿದೆ. ಓಕೆ, ಯೂಸಿಂಗ್ ಚಿಲ್ಡ್ ಅಂತ ಕೊಟ್ಬಿಟ್ಟಿದ್ದೀನಿ. ಸೊ ಇಥನಾಲ್, ಆಪ್ಷನ್ ಎ ಕರೆಕ್ಟ್ ಇದೆ. ಪ್ರಾಸೆಸ್ ಆಫ್ ರಿಮೂವಲ್ ಆಫ್ DNA ಪ್ರೆಸಿಪಿಟೇಟ್ ಆಫ್ಟರ್ ಟ್ರೀಟಿಂಗ್ ವಿತ್ ಚಿಲ್ಡ್ ಇಥನಾಲ್, ಇದಕ್ಕೆ ಏನು ಕರೀತಾರೆ? ಸ್ಪೂಲಿಂಗ್. ನಾನು ಆಲ್ರೆಡಿ ಡಿಸ್ಕಷನಲ್ಲಿ ಹೇಳಿಬಿಟ್ಟಿದ್ದೀನಿ. Next, multiple copies of gene of interest is synthesized in vitro using 2 sets of primers is called. ಇದಕ್ಕೆ ಪಾಲಿಮರೇಸ್ ಚೈನ್ ರಿಯಾಕ್ಷನ್ ಅಂತ ಕರಿತೀವಿ. ಅಂದರೆ ಪಾಲಿಮರೇಸ್ ಚೈನ್ ರಿಯಾಕ್ಷನ್ ಅಂತ ಹೇಳಿದ್ರೆ, ಒಂದು ನನ್ನ ಹತ್ರ ಜೀನ್ ಆಫ್ ಇಂಟ್ರೆಸ್ಟ್ ಇದೆ, ಈ ಪ್ರಾಸೆಸ್ ಮಾಡುವಾಗ ಎಲ್ಲಾದರೂ ಆ ಜೀನ್ ಆಫ್ ಇಂಟ್ರೆಸ್ಟನ್ನು ನಾನು ಕಳ್ಕೊಂಡ್ಬಿಟ್ರೆ ಪುನಃ ನಾನು ಸ್ಟಾರ್ಟಿಂಗಿಂದ ಸ್ಟಾರ್ಟ್ ಮಾಡಬೇಕಾಗ್ತದೆ. ಇಟ್ಸ್ ವೆರಿ ಹೆಕ್ಟಿಕ್ ಪ್ರಾಸೆಸ್. ಅದಕ್ಕೆ ಏನು ಮಾಡೋಣ, ಒಂದು ಮಿಲಿಯನ್ಸ್ ಆಫ್ ಕಾಪೀಸನ್ನು ಮಾಡಿಟ್ಕೊಂಬಿಡೋಣ. ಇಟ್ಸ್ ಲೈಕ್ ನಿಮ್ಮ ಹತ್ರ ಒಂದು ಪೇಪರ್ ಇದೆ, ಅದು ಒಂದೇ ಇದ್ದರೆ ನೀವೊಂದು ಜೆರಾಕ್ಸ್ ತೆಗೆದಿಟ್ಕೊಂಬಿಡಿ. ಹಾಗೆ ಅದು PCR, ಪಾಲಿಮರೇಸ್ ಚೈನ್ ರಿಯಾಕ್ಷನ್. ಸೊ PCRನಲ್ಲಿ 3 ಮೆಥಡ್ಗಳು, ಸ್ಟೆಪ್ಸ್ಗಳು ಬರುತ್ತೆ. ನಂತರ ಹೇಳ್ತೀನಿ ನಾನು. ಒಂದು ಡಿನ್ಯಾಚುರೇಷನ್ ಬರುತ್ತೆ, ಅನಿಲಿಂಗ್ ಬರುತ್ತೆ, ಎಕ್ಸ್ಟೆನ್ಷನ್ ಬರುತ್ತೆ. ಅದನ್ನು ನೀವು ಆರ್ಡ್ರಲ್ಲಿ ನೆನ್ಪಿಟ್ಕೋಬೇಕು. ಇರಲಿ, ಅದನ್ನು ನಂತರ ಡಿಸ್ಕಸ್ ಮಾಡ್ತಾ ಬರೋಣ. ಕ್ವಶನ್ಸ್ ಇದೆ ಆ್ಯಕ್ಚುಲಿ. ಸೊ ಈಗ 2 ಸ್ಟ್ಯಾಂಡ್ಸ್ ಇರುತ್ತೆ DNAಗೆ, ಜೀನ್ ಆಫ್ ಇಂಟ್ರೆಸ್ಟ್, ಅದನ್ನು ಸಪ್ರೇಟ್ ಮಾಡೋಣ. ಆಮೇಲೆ ಇಲ್ಲೊಂದು ಹೊಸ ಟೆಂಪ್ಲೇಟ್ ಇದು ಟೆಂಪ್ಲೇಟ್ ಸ್ಟ್ಯಾಂಡು, ಹೊಸ ಸಿಂಥಸೈಸ್ ಸ್ಟ್ಯಾಂಡ್ ಉತ್ಪತ್ತಿ ಆಗ್ತದೆ. ಇಲ್ಲಿ ಸಹ ಹೊಸ ಸ್ಟ್ಯಾಂಡ್ ಉತ್ಪತ್ತಿ ಆಗ್ತದೆ. ಸೊ 1ರಿಂದ ನನಗೆ 2 DNA ಬಂತಲ್ವಾ. 30 ಸೈಕಲ್ ಇರೋದ್ರಿಂದ PCRನಲ್ಲಿ ನಿಮಗೆ ಮಿಲಿಯನ್ಸ್ ಆಫ್ ಕಾಪೀಸ್ ಆಫ್ DNA ಬಂದುಬಿಡ್ತದೆ ಬರೀ 2ರಿಂದ 3 ನಿಮಿಷದಲ್ಲಿ. ದಟ್ ಈಸ್ ದ ಅಡ್ವಾಂಟೇಜ್ ಆಫ್ PCR. ಓಕೆ, ಸೊ PCRನ ನಾರ್ಮಲಿ ಈ HIV ಡಿಟೆಕ್ಷನಲ್ಲೂ ಯೂಸ್ ಮಾಡ್ತಾರೆ, ಲೈಕ್ ಎಲಿಸಾ ಏನಿದೆ ಅದರಲ್ಲೂ. ಸೊ ಎಲಿಸಾ ಹಾಗೂ PCR ಏನಿದೆ ಅದು HIV ಡಿಟೆಕ್ಷನ್ಗೆ ಯೂಸ್ ಮಾಡುವಂಥ ಒಂದು ಮೆಥಡ್, ಅದು ಇರಲಿ. ಸೊ ಹಾಗೆ ನೋಡಿದ್ರೆ ಆಪ್ಷನ್ ಎ ಏನಿದೆ ಅದು ಕರೆಕ್ಟ್ ಇದೆ. ನೆಕ್ಸ್ಟ್ ನೋಡಿ, vessels where raw materials are biologically converted into specific products called, ಇದಕ್ಕೆ ನಾವು ಬಯೋರಿಯಾಕ್ಟರ್ಸ್ ಅಂತ ಕರಿತೀವಿ, ಗೊತ್ತಿದೆ ಬಿಡಿ. ನೆಕ್ಸ್ಟ್, ದ ಎನ್ಸೈಮ್ ರಿಕ್ವೈರ್ಡ್ ಫಾರ್ PCR, ಟಕ್ ಪಾಲಿಮರೇಸ್. ಇದು ಥರ್ಮಸ್ ಅಕ್ವಾಟಿಕಸ್ ಅಂತ ಹೇಳುವಂಥ ಒಂದು ಆರ್ಕೆ ಬ್ಯಾಕ್ಟೀರಿಯಾ
ವಿಚ್ ಕ್ಯಾನ್ ಟಾಲರೇಟ್ ಹೈ ಟೆಂಪರೇಚರ್. ಯಾಕಂದರೆ PCR ನಡೆಯೋದು ಹೈ ಟೆಂಪರೇಚರಲ್ಲಿ. ಈಗ ಫಾರ್ ಎಕ್ಸಾಂಪಲ್ ಫಸ್ಟ್ ಸ್ಟೆಪ್ ಡಿನ್ಯಾಚುರೇಷನ್ ಏನಿದೆ ಅದು 92ರಿಂದ 94 ಡಿಗ್ರಿ ಸೆಲ್ಸಿಯಸ್ನಲ್ಲಿ. ಅದಾದ ಮೇಲೆ ಅನೆಲಿಂಗ್ ಬರುತ್ತೆ. ಅನೆಲಿಂಗ್ ಬರುವಾಗ 40ರಿಂದ 50 ಡಿಗ್ರಿ ಸೆಂಟಿಗ್ರೇಡ್ನಲ್ಲಿ. ಆಮೇಲೆ ಪುನಃ ಎಕ್ಸ್ಟೆನ್ಷನ್ ಬರುತ್ತೆ, ಇದು ಕೂಡ 40ರಿಂದ 60 ಡಿಗ್ರಿಯಲ್ಲಿ. ಸೊ ಒಂಥರ ಏನಿದೆ ಹೈ ಟೆಂಪರೇಚರ್ ಬೇಕಾಗ್ತದೆ ಈ ಪ್ರಾಸೆಸ್ಸಿಗೆ. ಅದಕ್ಕೆ ನಮಗೆ ಈ ಹೊಸದಾಗಿ ಈ ಡಿಆಕ್ಸಿ ರೈಬೋ ನ್ಯೂಕ್ಲಿಯೋಟೈಡ್ಸನ್ನು ಉತ್ಪತ್ತಿ ಮಾಡಲಿಕ್ಕೆ ನಮಗೆ ಬೇಕಾಗಿದೆ ಒಂದು DNA ಪಾಲಿಮರೇಸ್ ಎನ್ಸೈಮ್. ಅದರ ಹೆಸರು ಥರ್ಮಸ್ ಅಕ್ವಾಟಿಕಸ್ ಪಾಲಿಮರೇಸ್ ಅಂತ ಹೇಳುವಂಥ ಎನ್ಸೈಮ್. ಅದು ಟಕ್ ಪಾಲಿಮರೇಸ್ ಅಂತಲೂ ಕರಿತೀವಿ. ಥರ್ಮಸ್ ಅಕ್ವಾಟಿಕಸ್ ಅಂತ ಹೇಳುವಂಥ ಆರ್ಕೆ ಬ್ಯಾಕ್ಟೀರಿಯಾದಿಂದ ಎಕ್ಸ್ಟ್ರಾಕ್ಟ್ ಮಾಡಿರ್ತಾರೆ. ನೆಕ್ಸ್ಟ್ ನೋಡಿ, ಟಕ್ DNA ಪಾಲಿಮರೇಸ್ ಎನ್ಸೈಮ್ ಈಸ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್, ಈಸಿ ಇದೆ ನೋಡಿ, ಥರ್ಮಸ್ ಅಕ್ವಾಟಿಕಸ್. ಓಕೆ, ದ ಫಸ್ಟ್ ಸ್ಟೆಪ್ ಆಫ್ PCR ಡಿನ್ಯಾಚುರೇಷನ್ ಗೊತ್ತಿದೆ, ನಂತರ ಅನಿಲಿಂಗ್ ಬರುತ್ತೆ, ನಂತರ ಎಕ್ಸ್ಟೆನ್ಷನ್ ಬರುತ್ತೆ. ಓಕೆ, ಅರೇಂಜ್ ದಿ ಕರೆಕ್ಟ್ ಆರ್ಡರ್ ಆಫ್ PCR. DAE ಡಿನ್ಯಾಚುರೇಷನ್, ಅನಿಲಿಂಗ್, ಎಕ್ಸ್ಟೆನ್ಷನ್ ಈಸಿ ಇದೆ. ಓಕೆ, ಪ್ರೋಟೀನ್ ಎನ್ಕೋಡಿಂಗ್ ಜೀನ್ ಈಸ್ ಎಕ್ಸ್ಪ್ರೆಸ್ಡ್ ಇನ್ ಎ ಹೆಟೆರೋಲಾಗಸ್ ಹೋಸ್ಟ್. ಇದಕ್ಕೇನು ಕರಿತೀರಿ? ರೀಕಾಂಬಿನೆಂಟ್ ಪ್ರೋಟೀನ್ ಅಂತ ಕರಿತೀರಿ ಅಲ್ವಾ. ಸೊ ಐಸೋಲೇಷನ್ ಆಫ್ ದಿ ರೀಕಾಂಬಿನೆಂಟ್ ಪ್ರೋಟೀನ್ ಫ್ರಮ್ ದಿ ಹೋಸ್ಟ್ ಆ್ಯಂಡ್ ಪ್ಯೂರಿಫಿಕೇಷನ್ ಆಫ್ ದಿ ರೀಕಾಂಬಿನೆಂಟ್ ಪ್ರೋಟೀನ್, ಇದಕ್ಕೆ ನಾವು ಡೌನ್ ಸ್ಟ್ರೀಮ್ ಪ್ರಾಸೆಸಿಂಗ್ ಅಂತ ಕರಿತೀವಿ. ಸೊ ಆಪ್ಷನ್ ಬಿ ಕರೆಕ್ಟ್ ಆದಂಥ ಉತ್ತರ. ಸಪರೇಷನ್ ಆ್ಯಂಡ್ ಪ್ಯೂರಿಫಿಕೇಷನ್ ಆಫ್ ರೀಕಾಂಬಿನೆಂಟ್ DNA ಪ್ರಾಡಕ್ಟ್ ಅಥವಾ ರೀಕಾಂಬಿನೆಂಟ್ ಪ್ರೋಟೀನ್ ಈಸ್ ಕಲೆಕ್ಟಿವ್ಲಿ ಕಾಲ್ಡ್ ಆಸ್ ಡೌನ್ ಸ್ಟ್ರೀಮ್ ಪ್ರಾಸೆಸಿಂಗ್. ಈಸಿ. ನೆಕ್ಸ್ಟ್, ಆಫ್ಟರ್ ಟ್ರೀಟಿಂಗ್ ವಿತ್ ಎಥಿಡಿಯಂ ಬ್ರೋಮೈಡ್ DNA ಅಂಡರ್ UV ರೇಡಿಯೇಷನ್ ಈ ಸೀನ್ ಆಸ್, ಇದು ಬ್ರೈಟ್ ಆರೆಂಜ್ ಬ್ಯಾಂಡ್ಸ್. ಓಕೆ, ಈಸಿ ಇದೆ. ರೋಲ್ ಆಫ್ ಟಕ್ ಪಾಲಿಮರೇಸ್ ಎನ್ಸೈಮ್ ಈಸ್ ಅಬ್ಸರ್ವ್ಡ್ ಇನ್ PCR ಈಸ್ ಬಿಟ್ವೀನ್. ಈಗ ಟಕ್ ಪಾಲಿಮರೇಸ್ದು ರೋಲ್ ಎಲ್ಲಿ ಬರುತ್ತೆ? ಡಿನ್ಯಾಚುರೇಷನಲ್ಲಿ ಬರುತ್ತಾ? ಇಲ್ಲ, ಅನೇಲಿಂಗ್ ಹಾಗೂ ಎಕ್ಸ್ಟೆನ್ಷನಲ್ಲಿ ಬರುತ್ತೆ. ಪರ್ಟಿಕ್ಯುಲರ್ಲಿ ಎಕ್ಸ್ಟೆನ್ಷನ್ ಪ್ರಾಸೆಸ್ ಆಗುವಾಗ ಬರುತ್ತೆ. ಅನೇಲಿಂಗ್ ಆದಮೇಲೆ ಎಕ್ಸ್ಟೆನ್ಷನ್ ಬರುತ್ತಲ್ಲ ಆವಾಗ. ಸೊ ಆಪ್ಷನ್ ಸಿ ಏನಿದೆ ಅದು ಕರೆಕ್ಟ್ ಆದಂಥ ಉತ್ತರ. Enzyme remain active in high temperature and polymerize DNA in PCR, tuck polymerase. ಯಾವ ಥರ ಬೇಕಾದ್ರೂ ಕೇಳ್ಬೋದು, ಬಿಕಾಸ್ ಇಟ್ಸ್ ವೆರಿ ಇಂಪಾರ್ಟೆಂಟ್. ಬಯೋರಿಯಾಕ್ಟರ್ ಥ್ರೂ ವಿಚ್ ಸ್ಟರೈಲ್ ಏರ್ ಬಬಲ್ಸ್ ಆರ್ ಸ್ಪಾರ್ಜ್ಡ್ ಅಂತ. ಇದು ಸ್ಪಾರ್ಜ್ಡ್ ಸ್ಟಿರ್ಡ್ ಟ್ಯಾಂಕ್ ಬಯೋರಿಯಾಕ್ಟರ್. ಸೊ ನೆನ್ಪಿಟ್ಕೊಳ್ಳಿ, ಸಿಂಪಲ್ ಸ್ಟಿರ್ಡ್ ಟ್ಯಾಂಕ್ ಬಯೋರಿಯಾಕ್ಟರ್ ಹಾಗೂ ಸ್ಪಾರ್ಜ್ಡ್ ಟ್ಯಾಂಕ್ ಬಯೋರಿಯಾಕ್ಟರ್ಸ್ ಏನಿದೆ ಇದು ಬಯೋರಿಯಾಕ್ಟರ್. ಇಲ್ಲೇನು ಮಾಡ್ತೀವಿ ಅಂತ ಹೇಳಿದ್ರೆ ನಮಗೆ ಯಾವುದೇ ಪ್ರಾಡಕ್ಟ್ಗಳನ್ನು ಅಥವಾ ಸೆಲ್ಗಳನ್ನು ಹಾಕಿ ಅದನ್ನು ಮಲ್ಟಿಪ್ಲಿಕೇಶನ್ ಮಾಡೋದು. ಇದರೊಳಗಡೆ ನ್ಯೂಟ್ರಿಯೆಂಟ್ ಬ್ರಾತ್ ಇರುತ್ತೆ, ಅದರಿಂದ ಏರ್ ಸಪ್ಲೈ ಇರುತ್ತೆ. ಯಾವಾಗ ಹೆಚ್ಚು ನಾವು ಆಕ್ಸಿಜನನ್ನು ಸಪ್ಲೈ ಮಾಡ್ತೀವಿ, ಆ ಬ್ರಾತ್ ಒಳಗಡೆ ಏರ್ ಬಬಲ್ಸ್ ಬರುತ್ತೆ, ಅಂದರೆ ಆಕ್ಸಿಜನ್ ಬಬಲ್ಸ್. ಅದರಿಂದ ಸರ್ಫೇಸ್ ಏರಿಯಾ ಇನ್ಕ್ರೀಸ್ ಆಗ್ತದೆ ಮಲ್ಟಿಪ್ಲಿಕೇಷನ್ಗೆ. ಯಾವುದ್ರದ್ದು? ಬ್ಯಾಕ್ಟೀರಿಯಾಗಳದ್ದು. ಇಷ್ಟೇ. ಸೊ ಹಾಗೆ ನೋಡಿದ್ರೆ ಆಪ್ಷನ್ ಸಿ ಏನಿದೆ ಅದು ಕರೆಕ್ಟ್ ಆದಂಥ ಉತ್ತರ. ಓಕೆ, ಸೊ ಇಲ್ಲಿ ತನಕ ನಾನು 55 ಕ್ವೆಶನ್ಸ್ಗಳನ್ನು ಡಿಸ್ಕಸ್ ಮಾಡಿದ್ದೇನೆ. ಆಲ್ಮೋಸ್ಟ್ ಒಂದು 80 to 85% ಕಾನ್ಸೆಪ್ಟ್ಸ್ಗಳನ್ನು ಎಲ್ಲ ಕವರ್ ಆಗಿದೆ. ಸೊ ಇಲ್ಲಿ ತನಕ ನೀವು ವೀಡಿಯೋವನ್ನು ನೋಡಿದ್ದೀರಿ ಕೊನೆ ತನಕ. ಥ್ಯಾಂಕ್ ಯು ವೆರಿ ಮಚ್. ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನನ್ನ ಮುಂದಿನ ವೀಡಿಯೋ ಬಯೋಟೆಕ್ನಾಲಜಿ ಆ್ಯಂಡ್ ಇಟ್ಸ್ ಅಪ್ಲಿಕೇಶನ್.